ನೋಡುವಂತವರಾಗಿರೋಣ. ಎಲ್ಲಾ ಸೋದರ ಸೋದರಿಗೆ ನಮಸ್ತೆ ರೀ. ನಮಸ್ತೆ 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 ಬ್ರದರ್. ಎಲ್ಲ ನಮಸ್ತೆ ರೀ. ನಮಸ್ತೆ. ಒಂದು ಪ್ರಾರ್ಥನೆ ಮಾಡಿ ಒಂದು ಕೂಟ ಸ್ಟಾರ್ಟ್ ಮಾಡೋಣ ಸಿಸ್ಟರ್ಸ್. ಮೊದಲನೇದಾಗಿ ಪ್ರಸನ್ನ ಕುಮಾರ್ ಬ್ರದರ್ ಒಂದು ಓಪನಿಂಗ್ ಪ್ರೇಯರ್ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ಓಕೆ ಬ್ರದರ್, ಮಾಡ್ಕೊಳ್ಳೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು, ಪ್ರೀತಿ ಸ್ವರೂಪನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ಪರಲೋಕದಲ್ಲಿರುವಂತ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರ ಸ್ವಾಮಿ. ದೇವರೇ, ಈ ದಿನವೆಲ್ಲ ನಮ್ಮನ್ನ ಕಾಪಾಡಿ ಇದುವರೆಗೂ ಸ್ವಾಮಿ ನಮ್ಮನ್ನ ಜೀವದಿಂದ ಇರಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು ತಂದೆ. ದೇವರೇ, ಈ ಒಂದು ಸಮಯದಲ್ಲಿ ದೇವರೇ ಆನ್ಲೈನ್ ಮುಖಾಂತರ ಸ್ವಾಮಿ ನಿಮ್ಮ ಸತ್ಯವೇದದಲ್ಲಿರುವಂತ ಅನೇಕ ವಿಷಯಗಳನ್ನ ದೇವರೇ ನಾವು ಧ್ಯಾನಿಸ್ಲಿಕ್ಕೆ ನೀವು ಮಾಡಿದ ಒಂದು ಉಪಕಾರಕ್ಕಾಗಿ ನಿಮಗೆ ಸ್ತೋತ್ರಗಳು ದೇವರೇ. ದೇವರೇ, ಈ ಒಂದು ಸಮಯದಲ್ಲಿ ಕಲಿಯುವಂತ ಪ್ರತಿಯೊಂದು ವಾಕ್ಯಗಳು, ತಿಳ್ಕೊಳ್ಳುವಂತ ಗುಡಾರ್ಥಗಳು ದೇವರೇ, ಹಾಗೆ ತಿಳಿಪಡಿಸುವಂತ ಸಹೋದರರನ್ನ ಕೂಡ ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಡ್ತೇನೆ ತಂದೆ. ನಮಗೆ ತಿಳಿಯದ ಗುಡಾರ್ಥಗಳು ದೇವರೇ ತಿಳಿಯಪಡಿಸುವ ಹಾಗೆ ನೀವು ಸಹಾಯ ಮಾಡ್ರಿ ದೇವರೇ. ಈ ಒಂದು ಸಮಯದಲ್ಲಿ ಅಸತ್ಯಗಳ ಮಧ್ಯದಲ್ಲಿದ್ದೇವೆ, ದುರ್ಬೋಧನೆಗಳ ಮಧ್ಯದಲ್ಲಿದ್ದೇವೆ. ನಮ್ಮನ್ನಾದರೂ ಕರೆದು ಪ್ರತ್ಯೇಕಿಸಿ ತಂದೆ ನಿಮ್ಮ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ ನಮ್ಮನ್ನ ಬೋಧಿಸುತ್ತಾ, ಎಚ್ಚರಿಸುತ್ತಾ, ನಡೆಸ್ತಾ ಇರುವುದಕ್ಕಾಗಿ ನಿಮಗೆ ಕೃತಜ್ಞತೆಗಳು. ಈ ಸಮಯದಲ್ಲಿ ತಂದೆ, ಈ ಒಂದು ಕೂಟಕ್ಕೆ ಸೇರಿ ಬರುವ ಪ್ರತಿಯೊಬ್ಬೊಬ್ಬರನ್ನು ತಂದೆ ಸರಿಯಾದ ಸಮಯಕ್ಕೆ ಸೇರಿಸಿ ಈ ಒಂದು ಕೂಟವನ್ನ ಆದಿಯಿಂದ ಅಂತ್ಯದವರೆಗೂ ನಡೆಸಿಕೊಡ್ಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ಈ ಒಂದು ಪ್ರಾರ್ಥನೆಯನ್ನ ನಮ್ಮ ಒಡೆಯನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ವಂದಿಸ್ತಾ ಈ ಒಂದು ಸಂಜೆ ವೇಳೆಯಲ್ಲಿ ಲೈಫ್ ಆಫ್ ಕ್ರೈಸ್ಟ್ ಅನ್ನೋ ಒಂದು ಪುಸ್ತಕನ ನಾವು ನೋಡುವಂತವರಾಗಿರೋಣ. ಆತ್ಮೀಯರೇ, ಈ ಒಂದು ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಕನ್ನಡದಲ್ಲಿ ಪೇಜ್ ನಂಬರ್ 55, ಇಂಗ್ಲಿಷ್ ನಲ್ಲಿ ಪೇಜ್ ನಂಬರ್ 185. ಕಳೆದ ವಾರ ನಾವು ಒಂದು ಒಳ್ಳೆ ಒಂದು ವಿಶೇಷವಾದಂತ ಒಂದು ಪಾಠನ ನಾವು ನೋಡಿದ್ವಿ. ಆ ಒಂದು ಪಾಠನ ಮುಂದುವರೆದಂತ ಭಾಗನ ಈ ದಿನ ನಾವು ನೋಡುವಂತರಾಗಿದ್ವಿ. ರೀಪ್ರಿಂಟ್ 299ರಲ್ಲಿ ಬರ್ದಿರುವಂತ ಒಂದು ಪಾಠ ಇದು. ಭೂಮಿಗೆ ಉಪ್ಪು ಮತ್ತು ಲೋಕಕ್ಕೆ ಬೆಳಕು ಅನ್ನೋ ಒಂದು ಪಾಠನ ಈ ದಿನ ನಾವು ನೋಡ್ತಾ ಇದ್ವಿ. ನಾವು ಕಳೆದ ವಾರನೂ ಕೂಡ ಉಪ್ಪಿನ ಒಂದು ಮೌಲ್ಯತೆ ಮತ್ತೆ ಅದರ ಉಪಯೋಗ, ಅದರ ಒಂದು ವೈಶ್ಲೇಷಣತೆ, ಅದರ ಬಗ್ಗೆ ಮಾಹಿತಿನ ನಾವು ತಿಳ್ಕೊಂಡ್ವಿ. ಅದೇ ಪ್ರಕಾರ ವಾಕ್ಯದಲ್ಲೂ ಕೂಡ ಉಪ್ಪಿಗೆ ಕೊಟ್ಟಿರುವಂತ ಒಂದು ಪ್ರಾಮುಖ್ಯತೆನ ನಾವು ತಿಳ್ಕೊಂಡ್ವಿ. ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿ ಉಪ್ಪಿನ ಒಂದು ಶ್ರೇಷ್ಠತೆನ ತಂದೆಯ ದೇವರು ಉಚ್ಚರಿಸಿದ್ದಾರೆ, ಮತ್ತೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ಬೇಕಾದ್ರೆ ನೈವೇದ್ಯಕ್ಕೆ ಆಗಲಿ ಮತ್ತು ಎಲ್ಲಾ ವಿಧವಾದಂತ ಒಂದು ಮುಖ್ಯವಾದಂತ ಕೆಲಸ ಕಾರ್ಯಗಳಿಗೆ ಉಪ್ಪನ್ನ ಯಾವ ರೀತಿ ಉಪಯೋಗಿಸ್ತಿದ್ರು. ಮತ್ತೆ ಯೇಸು ಕ್ರಿಸ್ತರು ಹೊಸ ಒಡಂಬಡಿಕೆಯಲ್ಲೂ ಕೂಡ ಬಂದ ನಂತರ ಅವರು ಕೂಡ ಒಂದು ಉಪ್ಪಿನ ಒಂದು ಶ್ರೇಷ್ಠತೆನ ಹೊಸ ಒಡಂಬಡಿಕೆಯಲ್ಲೂ ಕೂಡ ಬಿಂಬಿಸಿದ್ದನ್ನ ನಾವು ತಿಳ್ಕೊಂಡ್ವಿ. ಈ ದಿನ ಅದರ ಒಂದು ವಿಚಾರನ ಇನ್ನೂ ಹೆಚ್ಚಾಗಿ ನಾವು ತಿಳ್ಕೊಳ್ಳುವಂತವರಾಗಿರ್ತಾರೆ. ಆದುದರಿಂದ ನಮ್ಮ ಕರ್ತನ ಮಾತಿನಲ್ಲಿನ ಉಪ್ಪಿನ ಸಾಂಕೇತಿಕ ಅರ್ಥವನ್ನು ಹೀಗೆ ಸ್ಪಷ್ಟೀಕರಿಸಲಾಗಿರುವುದು: ಲೋಕದಲ್ಲಿ ನಿಜವಾದ ಕ್ರೈಸ್ತರ ಪ್ರಭಾವವು ಸ್ವಸ್ಥಪಡಿಸುವಿಕೆಯ, ಶುದ್ಧೀಕರಿಸುವಿಕೆಯ ಪ್ರಭಾವವಾಗಿದ್ದು, ಕೊಳೆಯುವಿಕೆ, ನಶಿಸುವಿಕೆ ಎಂಬ ಪ್ರತಿಕೂಲ ವಸ್ತುಗಳಿಂದ ಒಳ್ಳೆಯದವುಗಳನ್ನು ಯಾವಾಗಲೂ ಸಂರಕ್ಷಿಸುವ ಪ್ರವೃತ್ತಿ ಉಳ್ಳದ್ದಾಗಿರುವುದು. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಇದು ಎಂತಹ ಮಹತ್ವದ ಹೋಲಿಕೆ! ಈ ವಚನಗಳು ಕ್ರೈಸ್ತರಿಗೆ ಲೋಕದ ಕಡೆಗೆ ಇರುವ ಸಾಮಾನ್ಯವಾದ ಒಂದು ಜವಾಬ್ದಾರಿಯನ್ನು ಸಹ ತೋರಿಸಿಕೊಡುವುದು. ಕ್ರಿಸ್ತನು ಲೋಕದವನಾಗಿರದೆ ಇರುವ ಪ್ರಕಾರ ಇವರು ಲೋಕದವರಾಗಿರದೆ, ಯೋಹಾನ 17:16 ಲೋಕದಿಂದ ಬೇರ್ಪಡಿಸಲ್ಪಟ್ಟವರಾಗಿ ದೇವರ ಸ್ವಕೀಯ ಜನರು, ದೇವರಿಂದ ಆಯಲ್ಪಟ್ಟವರು ಆಗಿರುವರು. ಆದಾಗ್ಯೂ ದೇವರೊಂದಿಗೆ ಅನ್ಯೋನ್ಯರಾಗಿ ಆತನಿಗೆ ಸಹಕಾರಿಗಳಾಗುವುದಕ್ಕೆ ಮಾಡಲಾದ ಈ ಬೇರ್ಪಡಿಸುವಿಕೆ ದೇವರ ಅನ್ಯೋನ್ಯತೆಗೆ ಏರಿಸಲ್ಪಟ್ಟಿರುವುದು ತಮ್ಮ ಸಿರಿವಂತಿಕೆಯ ವಿಷಯವಾಗಿ ಹೆಮ್ಮೆ ಪಡುವುದನ್ನು ಬೆಳೆಸಿಕೊಳ್ಳುವುದಕ್ಕಾಗಿರದೆ,
ಲೋಕವನ್ನು ಆಶೀರ್ವದಿಸುವ ಸಲುವಾಗಿರುವುದೆಂಬುದನ್ನು ಇವರು ಮರೆಯಬಾರದು. ಏಕೆಂದರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಅದನ್ನು ಈಡುಕೊಟ್ಟು ಬಿಡಿಸಲು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯೋಹಾನ 3:16. ಮತ್ತು ಕ್ರಿಸ್ತನು ಇದರಂತೆಯೇ ಲೋಕವನ್ನು ಎಷ್ಟೋ ಪ್ರೀತಿಸಿ ಅದನ್ನು ಉಚಿತವಾಗಿ ರಕ್ಷಿಸ ಸಲುವಾಗಿರುವ ಯೆಹೋವನ ಸಾಧನವಾಗಿರುವನು. ಯೋಹಾನ 6:51. ಯೋಹಾನ 10:18. ಇಬ್ರಿಯ 2:9. ರೋಮ 5:18-19. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮ ಕರ್ತರಾದ ಒಂದು ವಿಶೇಷವಾದಂತ ಮಾತಿನ ಬಗ್ಗೆ ನಮ್ಗಿಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಯೇಸು ಕ್ರಿಸ್ತರ ಒಂದು ಮನದಾಳದ ಒಂದು ಮಾತು, ಉಪ್ಪಿನ ಒಂದು ಸತ್ಯಾರ್ಥಗಳನ್ನ ಅವರು ಸಂಕೃಷ್ಟವಾಗಿ ಈ ಒಂದು ಲೋಕಕ್ಕೆ ಅವರು ಒಂದು ಪ್ರೆಸೆಂಟ್ ಮಾಡಿದ್ದಾರೆ. ಉಪ್ಪಿನ ಒಂದು ಮಾಹಿತಿ, ಈ ಒಂದು ಉಪ್ಪು ಯಾವುದಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಶುದ್ಧತೆಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಅದೇ ರೀತಿಯಾಗಿ ಯಾವುದೇ ಒಂದು ಮುಖ್ಯವಾದಂತ ವಸ್ತುಗಳಿಗೂ ಕೂಡ ಏನೇ ಒಂದು ಕರ್ತವ್ಯ ಮಾಡೋದಕ್ಕೂ ಕೂಡ ನಮಗೆ ಭೂಮಿಯಲ್ಲಿ ಉಪಯೋಗಿಸುವಂತ ಅತಿ ಶ್ರೇಷ್ಠವಾದಂತ ಒಂದು ವಿಚಾರ ಯಾವುದು ಅಂತ ನಾವು ನೋಡ್ಬೇಕಾದ್ರೆ ಉಪ್ಪು. ಈ ವಚನಗಳನ್ನ ಯೇಸು ಕ್ರಿಸ್ತರು ಲೌಕಿಕವಾಗಿ ಇದನ್ನ ಹೇಳಿಲ್ಲ. ಇದು ಒಂದು ಜವಾಬ್ದಾರಿತವಾದಂತ ಒಂದು ಮಾತಿನ ರೀತಿಯಲ್ಲಿ ಇರೋದ್ರಿಂದಲೇನೆ ಯೇಸು ಕ್ರಿಸ್ತರು ಹೇಳ್ತಾ ಇದಾರೆ. ಈ ಉಪ್ಪಿನ ಒಂದು ಶ್ರೇಷ್ಠತೆ, ಈ ಉಪ್ಪಿನಲ್ಲಿ ಇರುವಂತ ಒಂದು ಕ್ವಾಲಿಟೀಸ್ಗಳನ್ನ ನಾವು ತಿಳ್ಕೊಂಡು ಆ ಒಂದು ಗುಣಗಳನ್ನ ನಮ್ಮಲ್ಲಿ ಪಡ್ಕೊಂಡು ದೇವರಿಗೆ ನಾವು ಸಾಕ್ಷಿಗಳಾಗಿ ಬದುಕ್ಬೇಕು ಅಂತ ಅನ್ಬಿಟ್ಟು ನಮ್ಗಿಲ್ಲಿ ಬಂಧಿಸ್ತಾ ಇದ್ದಾರೆ ಪ್ರಿಯರೇ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಉಪ್ಪಿನ ಮೇಲಿರುವಂತ ಒಂದು ಪ್ರೀತಿನೂ ಕೂಡ ಇಲ್ಲಿ ನಮಗೆ ವ್ಯಕ್ತಪಡಿಸ್ತಾರೆ. ಅದು ವಾಕ್ಯದ ಪ್ರಕಾರ ನೋಡಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನು ಕೊಟ್ಟ ಆತ ನಂಬುವನು ಒಬ್ಬನಾದರೂ ಕೂಡ ನಾಶವಾಗದೆ ನಿತ್ಯ ಜೀವನ ಪಡೆದುಕೊಳ್ಳಬೇಕೆಂದು ಆತನನ್ನು ಕೊಟ್ಟನು ಅಂದ್ಬಿಟ್ಟು ಯೋಹಾನ 3:16 ವಾಕ್ಯದಲ್ಲಿ ನಾವು ನೋಡ್ತೀವಿ. ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ದೇವರು ಎಷ್ಟು ಪ್ರೀತಿ ಮಡಗಿದ್ದಾರೆ ಅಂತಂದ್ರೆ ಅದನ್ನ ವರ್ಣಿಸೋದಕ್ಕೆ ಆಗ್ಲಿ, ಅದನ್ನ ಮನುಷ್ಯರಾಗಿರುವಂತ ನಾವುಗಳು ಗ್ರಹಿಸ್ಕೊಳ್ಳೋದಕ್ಕೆ ಆಗ್ಲಿ ಆಗೋದೇ ಇಲ್ಲ ಪ್ರಿಯರೇ. ಅಂತ ಒಂದು ಶ್ರೇಷ್ಠವಾದಂತ ಪ್ರೀತಿನ ಮನುಷ್ಯರ ಮೇಲೆ ಬಿಟ್ಟಿರೋದ್ರಿಂದಲೇ ತನ್ನ ಚೊಚ್ಚಲ ಮಗನ್ನೇ ದೇವರು ಅರ್ಪಣೆ ಮಾಡಿದ್ರು ನೋಡಿ. ಈ ಒಂದು ಶ್ರೇಷ್ಠತೆ, ಶುದ್ಧತೆ, ಇದು ದೇವರು ಕೂಡ ಇದನ್ನ ನಡೆಸ್ಕೊಂಡು ಬಂದಿದ್ದಾರೆ. ಆದ್ರಿಂದ ಇಡೀ ಲೋಕ ಜನರಿಗೆ ಒಂದು ವಿಮೋಚನೆನ ದಯಪಾಲಿಸೋಗೋಸ್ಕರ ತನ್ನ ಮಗನ್ನೇ ದಯಪಾಲಿಸಿ ಇಡೀ ಲೋಕದಲ್ಲಿರುವಂತ ಎಲ್ರಿಗೂ ಕೂಡ ನಾಶ ಆಗದಿರೋ ರೀತಿಯ ಒಂದು ಸಿಸ್ಟಮೆಟಿಕ್ ಆಗಿರುವಂತ ಒಂದು ಯೋಜನೆನ ತಂದೆ ದೇವರು ನಿರ್ಮಾಣ ಮಾಡಿದ್ರು ಪ್ರಿಯರೇ. ಇದನ್ನ ನಾವು ನೋಡ್ಬೇಕಾದ್ರೆ ಅದು ಉಪ್ಪಿನಲ್ಲಿರುವಂತ ಒಂದು ಗುಣದ ಬಗ್ಗೆ ಹೇಳೋ ರೀತಿಯಲ್ಲಿ ಇದು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಿಯರೇ. ಇಷ್ಟೆಲ್ಲ ಮಾಡಿರುವಂತ ತಂದೆ ದೇವ್ರು ಇದನ್ನ ನಮ್ಗೆ ಯಾವ್ದಕ್ಕೆ ಹೋಲಿಕಿಸ್ತಾ ಇದ್ದಾರೆ ಅಂದ್ರೆ ನಿಷ್ಠೆವಂತಿಕೆಗೆ ನಮ್ಗೆ ಹೇಳ್ತಾ ಇದ್ದಾರೆ ಪ್ರಿಯರೇ. ಇಷ್ಟೆಲ್ಲ ಮಾಡಿರುವಂತ ತಂದೆ ದೇವ್ರಿಗೆ ನಾವು ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ದ್ರೋಹ ಬಗಿಬಾರ್ದು. ಒಂದು ಗಾದೆನೆ ಕೂಡ ಇದೆ, ಉಪ್ಪಿನಿಂದ ಮನೆಗೆ ದ್ರೋಹ ಬಗಿಬಾರ್ದು ಅನ್ನೋ ರೀತಿಯಲ್ಲೇನೆ ಅವ್ರಿಷ್ಟೆಲ್ಲ ಪ್ರೀತಿಯಿಂದ ನಮಗೋಸ್ಕರ ಮಾಡಿರ್ಬೇಕಾದ್ರೆ ನಾವು ಕೂಡ ಅವ್ರಿಗೋಗಿ ಅವರ ಒಂದು ನಾಮನ ಅಯೋಗ್ಯವಾಗಿ ಎತ್ತದೇನೆ ಅವರ ಒಂದು ಕೆಲಸ ಕಾರ್ಯಗಳನ್ನ ದೇವರ ಒಂದು ಅನುಗ್ರಹದಿಂದ ನಾವು ಮಾಡ್ಕೊಂಡು ಹೋಗಿ ಒಂದ್ ಒಳ್ಳೆ ಹೆಸರನ್ನ ನಾವು ಸಂಪಾದಿಸೋದ್ರಲ್ಲಿ ದೇವರಿಗೆ ತುಂಬಾ ಸಂತೋಷವಿರುತ್ತಂತೆ ಪ್ರಿಯ ಸಹೋದರ ಮತ್ತು ಸಹೋದರರು. ನೋಡಿ, ಕೆಲವೊಂದು ವಾಕ್ಯಗಳನ್ನು ಕೂಡ ಹೇಳ್ತಾರೆ ನೋಡಿ. ಯೋಹಾನ 17:16 ಓದಿ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಯಾರ ಬಳಿ ಬೈಬಲ್ ಇದೆ ದಯವಿಟ್ಟು ಓದಿ. ಯೋಹಾನ 17:16. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು, ನಿನ್ನ ವಾಕ್ಯವೇ ಸತ್ಯವು. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ನಮಗ್ ಕೊಟ್ಟಿರುವಂತ ಒಂದು ಕೆಲಸ ಕಾರ್ಯಗಳ ಏನು ಅಂತ ನಾವು ನೋಡ್ಬೇಕಾದ್ರೆ ಸತ್ಯನ ಸಾರ್ಬೇಕು, ಸತ್ಯದಲ್ಲಿ ಅವ್ರನ್ನ ನಿಲ್ಲಿಸ್ಬೇಕು, ಆ ನಂತರ ಅವ್ರನ್ನ ಪ್ರತಿಷ್ಠೆ ಪಡಿಸ್ಬೇಕು ಪ್ರಿಯರೇ. ಇದೇ ತಂದೆ ದೇವರು ಯೇಸು ಕ್ರಿಸ್ತನಲ್ಲಿ ಎದುರು ನೋಡಿದ್ರು, ಯೇಸು ಕ್ರಿಸ್ತರು ಮಾಡಿದ್ರು. ಈಗ ಯೇಸು ಕ್ರಿಸ್ತರು ನಮ್ಮಲ್ಲಿ ಎದುರು ನೋಡ್ತಾ ಇದಾರೆ, ನಾವುಗಳು ಕೂಡ ಮಾಡ್ಬೇಕಾಗಿರತ್ತೆ. ಇನ್ನೊಂದು ವಾಕ್ಯ ಓದೋಣ. ಯೋಹಾನ 6:51. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿ. ಥ್ಯಾಂಕ್ ಯು ಸಿಸ್ಟರ್. ಆತ್ಮೀಯರೇ, ನೋಡಿ, ಪರಲೋಕದಿಂದ ಇಳಿದು ಬಂದಿರುವಂತ ಒಬ್ಬರೇ ಒಬ್ರು ಯಾರು ಅಂದ್ರೆ ಅದು ಯೇಸು ಕ್ರಿಸ್ತರು ಒಬ್ರೇ.
ಅವ್ರು ಏನಾಗಿದ್ದಾರೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ರೊಟ್ಟಿಯ ಒಂದು ವಿಶ್ಲೇಷಣೆಯನ್ನ ಕೊಡ್ತಾ ಇದಾರೆ. ಅಂದ್ರೆ ರೊಟ್ಟಿ ಈಗ ನಾವು ಯೂಶಲಿ ಆಗಿ ಜೀವನ ಒಂದು ರೀತಿ ನಾವು ಒಳ್ಳೆ ಆರೋಗ್ಯ ಭರಿತವಾಗಿರ್ಬೇಕು ಅಂದ್ರೆ ಆಹಾರನ ಸೇವನೆ ಮಾಡ್ಬೇಕು. ಅದೇ ಒಂದು ರೊಟ್ಟಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರ ಆತ್ಮಿಕವಾದಂತ ಜೀವಿತದಲ್ಲಿ ನೀವೆಲ್ರೂ ಕೂಡ ಇರ್ಬೇಕು ಅಂತಂದ್ರೆ ಯೇಸು ಕ್ರಿಸ್ತರನ್ನ ನಾವು ಹೊಂದ್ಕೋಬೇಕು, ಧರಿಸ್ಕೋಬೇಕು, ಅವ್ರನ್ನ ನಾವು ಸೇವಿಸ್ಬೇಕು ಪ್ರಿಯರೇ. ಇವ್ರನ್ನ ನಾವು ಸೇವಿಸೋದು ಯಾವ್ದಕ್ಕೆ ಹೋಲಿಕೆ ಅಂತ ನಾವು ನೋಡ್ಬೇಕಾದ್ರೆ ಒಂದು ಉಪ್ಪಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಆ ಒಂದು ಉಪ್ಪನ್ನ ನಾವು ಸೇವನೆ ಮಾಡಿದಾಗ ಅದಕ್ಕೆ ನಿಷ್ಠಾವಂತಿಕೆನ ನಾವು ವ್ಯಕ್ತಪಡಿಸ್ಬೇಕು. ಆ ರೀತಿ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮಗೂ ಕೂಡ ದೇವರ ಒಂದು ಅನುಗ್ರಹದಲ್ಲಿ ಇರೋದಕ್ಕೆ ಸಾಧ್ಯ. ಅಂದ್ರೆ ದೇವರ ಒಂದು ಕೃಪೆ ಇದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಈ ಒಂದು ಲೋಕದಲ್ಲಿ ಜೀವಿಸೋದಕ್ಕೆ ಅರ್ಹರಾಗಿರ್ತೀವಿ. ನೋಡಿ ಇನ್ನೊಂದು ವಾಕ್ಯ ಓದೋಣ. ಯೋಹಾನ 10ನೇ ಅಧ್ಯಾಯ 18ನೇ ವಚನ. ನನ್ನ ಪ್ರಾಣವನ್ನು ಯಾರೂ ನನ್ನಿಂದ ತೆಗೆಯರು. ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು. ಅದನ್ನು ತಿರುಗಿ ಪಡ್ಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂದನು. ಥ್ಯಾಂಕ್ ಯು ಸಿಸ್ಟರ್. ನೋಡಿದ್ರ ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರನ್ನು ಕೂಡ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರ ಒಂದು ಶ್ರೇಷ್ಠವಾದದ್ದು ಅಂತ ನಾವು ನೋಡ್ಬೇಕಾದ್ರೆ ಆ ಒಂದು ಜೀವ, ಆ ಒಂದು ಪ್ರಾಣ, ಆ ಒಂದು ಪ್ರಾಣನ ಯಾರಿಗೆ ಮುಡಿಪಾಗಿಟ್ಟಿದ್ದಾರೆ ಅಂತಂದ್ರೆ ತಂದೆಯ ದೇವ್ರಿಗೆ ಮುಡಿಪಾಗಿಟ್ಟಿದ್ದಾರೆ. ಅಂದ್ರೆ ತಂದೆಯ ದೇವ್ರು ಅವರು ಕೊಟ್ಟಂತ ಒಂದು ಉಪ್ಪನ್ನ ಮತ್ತೆ ಯೇಸು ಕ್ರಿಸ್ತರು ಅವ್ರಿಗೆ ಸಮರ್ಪಿಸ್ತಾ ಇದ್ದಾರೆ ಅಂತಾನೆ ಅರ್ಥ ಪ್ರಿಯರೇ. ಉಪ್ಪು ಅಂತ ನಾವು ನೋಡುವಾಗ ನಿಷ್ಠಾವಂತಿಕೆ, ಆ ಒಂದು ನಿಷ್ಠಾವಂತಿಕೆನ ಅವರು ಪಡ್ಕೊಂಡು ಅದರ ಪ್ರಕಾರನೇ ನಡೆದು ಪ್ರತಿಯೊಬ್ಬರಿಗೂ ಕೂಡ ಒಂದು ಮಾರ್ಗದರ್ಶಿಯಾಗಿದ್ದಾರೆ ಪ್ರಿಯರೇ. ಅದು ಅಲ್ಲಂತಾನೆ ಅವರು ಮತ್ತೆ ಹೊಂದ್ಕೋತೀನಿ ಅನ್ಬಿಟ್ಟು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಏನ್ ಅರ್ಥ ಅಂದ್ರೆ ಆತ್ಮೀಯರೇ, ಅವ್ರು ಅದಕ್ಕಾಗಿ ಪಟ್ಟಂತ ಒಂದು ಪ್ರಯಾಸ, ಅದಕ್ಕಾಗಿ ಪಟ್ಟಂತ ಒಂದು ಶ್ರಮೆ ಸಂಕಟನ, ಅದರಿಂದ ಬರುವಂತ ಒಂದು ಬಿರುದನ್ನ ಅವ್ರು ಹೊಂದ್ಕೊಳ್ಳೋದಕ್ಕೆ ಯೋಗ್ಯರಾಗಿದ್ದಾರೆ. ಇದು ಒಂದು ಛಾಯೆ. ನಿಜ ಸ್ವರೂಪವಾಗಿ ನಾವು ನೋಡ್ಬೇಕಾದ್ರೆ ನಮ್ಮಲ್ಲೂ ಕೂಡ ನಾವು ಪ್ರತಿಷ್ಠೆ ಮಾಡ್ಬೇಕಾದ್ರೆ ದೇವರು ನಮಗಾಗಿ ಕೊಟ್ಟಿರುವಂತ ಈ ಒಂದು ಉಪ್ಪನ್ನ ನಾವು ಕೂಡ ಧರಿಸ್ಕೊಂಡು ಆ ಒಂದು ಹಂತದಲ್ಲಿ ನಾವು ಜಯಶಾಲಿಗಳಾಗಿ ನಡೆದು ದೇವರಿಗೆ ಮೆಚ್ಚುಗೆಯಾಗಿ ಮತ್ತೆ ಜ್ಞಾನವಾಗಿ ನಡ್ಕೊಳ್ಳೋದು ನಮ್ಮೆಲ್ಲರ ಒಂದು ಮುಖ್ಯ ಕರ್ತವ್ಯವಾಗಿರುತ್ತೆ. ನೋಡಿ ಇಬ್ರಿಯ 2ನೇ ಅಧ್ಯಾಯ 9ನೇ ವಚನದಲ್ಲೂ ಕೂಡ ಬ್ಯೂಟಿಫುಲ್ ಆಗಿ ಹೇಳ್ತಾರೆ ನೋಡಿ. ಇಬ್ರಿಯ 2ನೇ ಅಧ್ಯಾಯ 9ನೇ ವಚನ. ಬೇರೆ ಯಾರ ಸಹೋದರ ಓದ್ತೀರಾ? ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು, ಅಂದರೆ ಯೇಸುವು, ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮೃತಪಟ್ಟದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು. ಥ್ಯಾಂಕ್ ಯು ಸಿಸ್ಟರ್. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ದೇವರ ಒಂದು ಕರುಣೆ, ಒಂದು ಪ್ರೀತಿ ಇದೆಯಲ್ಲ, ಅದನ್ನ ತಿಳಿದಂತೆ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂದ್ರೆ ಅವರು ಅಲ್ಲಿದ್ದಂತ ಒಂದು ನಿರ್ಣಯತ್ವನೇ ಕೂಡ ದೇವರಿಗೆ ಸಮರ್ಪಿಸ್ಬಿಟ್ರು ಪ್ರಿಯರು. ಇವೆಲ್ಲ ವಾಕ್ಯಗಳನ್ನ ನಾವು ತುಂಬಾ ಸಾರಿ ಓದಿರ್ತೀವಿ. ಇದರ ಒಂದು ಸಾರಾಂಶನೂ ಕೂಡ ಹಲವಾರು ಪಾಠಗಳಲ್ಲಿ ನಾವು ತಿಳ್ಕೊಂಡಿರ್ತೀವಿ ಪ್ರಿಯರೇ. ಆದ್ರೆ ನಮ್ಗೆಲ್ಲ ಯಾಕೆ ಇದ್ರ ಬಗ್ಗೆ ಒಂದು ಮಾಹಿತಿನ ಸಹೋದರ ಅಂತ ರಸಲ್ ಬ್ರದರ್ ಹೇಳ್ತಾ ಇದಾರೆ ಅಂತಂದ್ರೆ ಒಂದು ಜ್ಞಾಪಕಾರ್ಥಕವಾಗಿ ಅಂದ್ರೆ ಒಂದು ರಿಮೆಂಬರೆನ್ಸ್. ನಾವ್ ಈ ಒಂದು ಲೋಕದಲ್ಲಿ ನಾವು ಜೀವಿಸ್ಬೇಕಾದ್ರೆ ಆದಷ್ಟು ನಾವ್ ಏನ್ ಮಾಡ್ಬಿಡ್ತೀವಿ ಅಂದ್ರೆ ದೇವರ ಒಂದು ವಾಕ್ಯನ ಮರೆಯುವಂತ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ರೆ ಈ ಒಂದು ವಾಕ್ಯಗಳನ್ನ ಓದುವಾಗ್ಲೂ ಮತ್ತೆ ಕೇಳುವಾಗ್ಲೂ ನಮ್ಗೆ ಏನಾಗುತ್ತೆ ಅಂದ್ರೆ ಮತ್ತೆ ಮೆಲುಕನ್ನ ಹಾಕಿ ಅದ್ರ ಪ್ರಕಾರ ನಡ್ಕೊಳ್ಳೋದಕ್ಕೆ ದೇವ್ರ ಒಂದು ಅನುಗ್ರಹನ ದಯಪಾಲಿಸಿದಂಗೆ ಪ್ರಿಯರೇ. ಸೊ ಇದನ್ನೆಲ್ಲ ನಾವು ಓದ್ಬೇಕಾದ್ರೆ ನಾವು ಕೂಡ ಮನದಟ್ಟು ಮಾಡ್ಕೊಂಡು ಸತ್ಯದಲ್ಲಿ ದೃಢವಾಗಿರೋದಕ್ಕೆ ಪ್ರಯತ್ನ ಪಡುವಂತರಾಗೋಣ. ಮುಂದಿನ ಒಂದು ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಯಾರ್ ಬಳಿ ಇದೆ ಟೆಕ್ಸ್ಟ್ ಬುಕ್? ಆಂಡ್ರೈಸ್ ಮಾಡ್ತೀರಾ? ಓಕೆ, ದಿವ್ಯಾ ಸಿಸ್ಟರ್ ರೀಡ್ ಮಾಡಿ. ನಾವು
ಮುಂದುವರಿದು ಗಮನಿಸಿರುವುದೇನೆಂದರೆ, ಈ ಹೇಳಿಕೆಯು ವರ್ತಮಾನ ಕಾಲದಲ್ಲಿ ವ್ಯಕ್ತವಾಗಿರುವುದು. ನೀವು ಉಪ್ಪು ಮತ್ತು ಬೆಳಕು ಆಗಿದ್ದೀರಿ. ಅದು ಈಗಾಗಲೇ, ಅಂದರೆ ಪ್ರಭಾವಕ್ಕೆ ಸೇರಿದ ಸಭೆಯಾಗಿ ಭೂಲೋಕದ ಎಲ್ಲ ಕುಲಗಳನ್ನು ಆಶೀರ್ವದಿಸುವ ಮೊದಲೇ. ಅಪೊಸ್ತಲನಾದ ಪೌಲನ ಈ ಬುದ್ಧಿಮಾತನ್ನು ನಾವು ನೆನಪಿಗೆ ತಂದುಕೊಳ್ಳುವವರಾಗಿದ್ದೇವೆ. ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿ ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ. ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಉಪ್ಪಿನಿಂದ ಕೂಡಿದ್ದಾಗಿಯೂ ಇರಲಿ, ಅಂದರೆ ಶುದ್ಧತೆ, ನೀತಿ, ಸತ್ಯ ಇವುಗಳ ವಿಷಯವಾಗಿ ಹಸಿವನ್ನು ಉಂಟುಮಾಡುವ ಉಪ್ಪಾಗಿರಲಿ. ಕೊಲೊಸ್ಸೆ 4ನೇ ಅಧ್ಯಾಯ ವಚನ 5ರಿಂದ 6ರವರೆಗೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ ಎಂತ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಎಂತ ಬ್ಯೂಟಿಫುಲ್ ಆಗಿರುವಂತ ಒಂದು ಮಾತುಗಳನ್ನ ನಮ್ಗೆ ಸಹೋದರ ತಿಳಿಸ್ತಾ ಇದ್ದಾರೆ. ನೋಡಿ, ನಾವು ಮುಂದುವರುವಂತ ಒಂದು ಗಮನಹರಿತವಾದಂತ ಒಂದು ಮಾತುಗಳು ಏನಂದ್ರೆ, ಈ ಒಂದು ಮಾತು ಯೇಸು ಕ್ರಿಸ್ತ ಹೇಳ್ಬೇಕಾದ್ರೆ ಭೂತ, ವರ್ತಮಾನ, ಭವಿಷ್ಯ ಅಂದ್ರೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂತ ನಾವು ನೋಡ್ತೀವಿ. ಪಾಸ್ಟ್ ಅಂದ್ರೆ ಯೇಸು ಕ್ರಿಸ್ತರು ಹೇಳಿ ಈ ಒಂದು ಮಾತು ಸುಮಾರು 1990 ವರ್ಷಗಳಾಗ್ಬಿಟ್ಟಿದೆ. ಇಸ್ ಈಕ್ವಲ್ ಟು 2000 ವರ್ಷಗಳೇ ಆಗ್ಬಿಟ್ಟಿದೆ ಪ್ರಿಯರೇ. ಇಂಥ ವಿಶೇಷವಾದಂತ ಮಾತು ಈಗ್ಲೂ ಕೂಡ ಪ್ರಬಲವಾಗಿಯೂ ಮತ್ತೆ ಸಭೆಯಲ್ಲಿರುವಂತ ಎಲ್ಲಾ ಮಕ್ಕಳಿಗೂ ಕೂಡ ಆಶೀರ್ವಾದದಾಯಕವಾಗಿ ಇರುವಂತ ಒಂದು ಬುದ್ಧಿ ಮಾತುಗಳಂತ ಇದು. ಈ ಒಂದು ಬುದ್ಧಿ ಮಾತು ಯಾವ ರೀತಿ ನಾವು ಗ್ರಹಿಸ್ಕೋಬೇಕಂತಂದ್ರೆ, ನಮಗೆ ಒಂದು ಕಾಲ್ಗೆ ನಾವ್ ಯಾವ ರೀತಿ ಕವಚನ ಧರಿಸ್ಕೊಂಡಿರ್ತೀವೋ, ಅಂದ್ರೆ ಸ್ಲಿಪ್ಪರ್ಸ್ ನೆಲ್ಲ ಹಾಕೊಂಡು ಯಾವ ರೀತಿ ನಾವು ಓಡಾಟ ಎಲ್ಲ ಮಾಡ್ತೀವೋ ಆ ರೀತಿಯಲ್ಲಿ ನಮ್ಮ ಒಂದು ಶಾರೀರಿಕವಾದಂತ ಒಂದು ಸಂದರ್ಭದಲ್ಲಿ ಇರುವಂತ ಈ ಒಂದು ಲೋಕದಲ್ಲಿ ನಾವ್ ಇವೆಲ್ಲ ಮಾತುಗಳನ್ನ ನಾವು ಧರಿಸ್ಕೊಂಡು ಇದ್ರ ಪ್ರಕಾರ ನಡಿಬೇಕಂತೆ. ಅದು ಯಾವ ರೀತಿ ನಮ್ಮ ಒಂದು ಸಂಭಾಷಣೆಗಳಲ್ಲಾಗ್ಲಿ, ನಾವು ಒಂದು ಇಂಪಾದ ರೀತಿಯಲ್ಲಿ ಆಗ್ಲಿ, ಯಾರನ್ನಾದ್ರೂ ಸಂಧಿಸ್ದಾಗ್ಲೇ ಆಗ್ಲಿ, ಇವೆಲ್ಲ ನಾವು ಮಾಡ್ಬೇಕಾದ್ರೆ ಈ ಉಪ್ಪಿನ ಕೂಡಿರುವಂತ ಒಂದು ಶ್ರೇಷ್ಠವಾದಂತ ಮಾತುಗಳೆಲ್ಲ ಇದೆಯಲ್ಲ, ಅದನ್ನ ಉಪಯೋಗಿಸ್ಕೋಬೇಕಂತೆ. ಏನೇನು? ನಾವು ಶುದ್ಧವಾಗಿರ್ಬೇಕು, ನೀತಿಯಿಂದಿರ್ಬೇಕು, ಸತ್ಯದಲ್ಲಿರ್ಬೇಕು, ಎಲ್ಲರೊಟ್ಟಿಗೂ ಕೂಡ ಅನ್ಯೋನ್ಯತೆಯಾಗಿ ಇರ್ಬೇಕು ಪ್ರಿಯರೇ. ಇದನ್ನೆಲ್ಲ ಮಾಡೋದು ಯಾವ ಒಂದು ಗುಣ ಅಂತ ನಾವು ನೋಡ್ಬೇಕಾದ್ರೆ, ಆ ಉಪ್ಪು ನಮ್ಮಲ್ಲಿತ್ತು ಅಂತಂದ್ರೆ ಶುದ್ಧತೆ, ನಿಷ್ಠಾವಂತಿಕೆ, ಆ ಒಂದು ಬೆಳಕು ನಮ್ಮಲ್ಲಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಇದನ್ನೆಲ್ಲ ನಾವು ಸಂಪಾದಿಸ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ತೀವಿ. ಅದ್ರ ಪ್ರಕಾರನೇ ನಾವು ನಡೆದು ದೇವರ ಒಂದು ವಾಕ್ಯದಲ್ಲಿ ದೃಢವಾಗಿರ್ತೀವಿ ಪ್ರಿಯರೇ. ನೋಡಿ, ಒಂದು ಉತ್ತಮವಾದಂತ ಒಂದು ವಾಕ್ಯ ನಾವು ನೋಡೋಣ. ಕೊಲೊಸ್ಸೆ 4ನೇ ಅಧ್ಯಾಯ 5 ಮತ್ತೆ 6ನೇ ವಚನ ಓದಿ. ಕೊಲೊಸ್ಸೆ 4ನೇ ಅಧ್ಯಾಯ 5 ಮತ್ತೆ 6. ಸಮಯವನ್ನು ಕರೆಕ್ಟ್ ಇದೆ. ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಳೆಯುಳ್ಳದ್ದೆಂದು ಉಪಯೋಗಿಸಿ ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ. ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತವಾಗಿಯೂ ಇರಲಿ. ಹೀಗೆ ನೀವು ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕೋ ಅದನ್ನು ತಿಳಿದುಕೊಳ್ಳುವಿರಿ. ಥ್ಯಾಂಕ್ ಯು ಬ್ರದರ್. ನೋಡಿ ಆತ್ಮೀಯರೇ, ನಮ್ಮ ಒಂದು ನಡೆ, ನುಡಿ, ಕ್ರಿಯೆಗಳ ಬಗ್ಗೆ ನಮ್ಗಿಲ್ಲಿ ಸ್ಪಷ್ಟನೆಯನ್ನ ಕೊಡ್ತಾ ಇದಾರೆ ಪ್ರಿಯರ. ನಾವು ವ್ಯರ್ಥವಾಗಿ ಮಾತಾಡೋದು ದೇವ್ರಿಗೆ ಇಷ್ಟ ಇಲ್ಲ. ನಾವು ಅಯೋಗ್ಯ ರೀತಿಯಲ್ಲಿ ನಡ್ಕೊಳ್ಳೋದು ಅದು ಕೂಡ ದೇವ್ರಿಗೆ ಇಷ್ಟ ಇಲ್ಲ. ನಾವು ಮಾಡುವಂತ ಎಲ್ಲಾ ಒಂದು ಕರ್ತವ್ಯಗಳಲ್ಲಿ ದೇವರು ನಮ್ಮನ್ನ ಆಲೋಚಿಸ್ತಾ ಇದಾರೆ, ಆಲಂಪಿಸ್ತಾ ಇದಾರೆ. ಆದ್ರಿಂದ ನಾವು ಜ್ಞಾಪಕದಲ್ಲಿ ಇಟ್ಕೊಂಡು ಸತ್ಯವಾಗಿ ಒಂದು ಮಾತಿನಲ್ಲಿ ಒಂದು ಗೌರವ ಭರಿತವಾಗಿ ನಿಂತ್ಕೊಂಡು ಕೇಳುವಂತ ಮಕ್ಳಿಗೂ ಕೂಡ ಒಂದು ಇಂಪಾದ ರೀತಿಯಲ್ಲಿ ನಡ್ಕೊಂಡು ಅದ್ರ ಪ್ರಕಾರ ಸತ್ಯದಲ್ಲಿ ನಿಂತ್ಕೊಂಡು ಇರೋದ್ರಿಂದ ತುಂಬಾ ಶ್ರೇಷ್ಠತೆ ಮತ್ತು ಧನ್ಯತೆಯ ಬಗ್ಗೆ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ವಾಕ್ಯಗಳನ್ನ ಓದ್ಬೇಕಾದ್ರೆ ನಮ್ಗೆ ಈಗೇನ್ ಅನ್ಸುತ್ತೆ ಅಂತಂದ್ರೆ, ಇನ್ನೂ ಹೆಚ್ಚಾಗಿ ನಾವು ದೇವರ ಒಂದು ಕರ್ತವ್ಯನ ಮಾಡೋದಕ್ಕೆ ಇನ್ನೂ ಯೋಗ್ಯವಾದಂತ ಒಂದು ಸ್ಥಾನಕ್ಕೆ ದೇವ್ರು ನಮ್ಮನ್ನ ಸಿದ್ಧಪಡಿಸ್ತಾ ಇದಾರೆ ಅಂತ ನಾವು ನೋಡ್ತೀವಿ. ನೋಡಿ, ಇನ್ನೊಂದು ನೆಕ್ಸ್ಟ್ ಪ್ಯಾರಾದಲ್ಲಿ ಮಾತ್ರ ಇನ್ನು ಬ್ಯೂಟಿಫುಲ್ ಆಗಿ ಟೆಕ್ಸ್ಟ್ ಗಳಲ್ಲಿ ಹೇಳ್ತಾರೆ ನೋಡಿ. ನೆಕ್ಸ್ಟ್ ಪ್ಯಾರಾ ಯಾರು ರೀಡ್ ಮಾಡ್ತೀರಾ? ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಓದಿಲ್ಲ ಬ್ರದರ್, ಓದ್ತೀನಿ ಬ್ರದರ್. ಹೀಗೆ ಲೋಕದ ಪರವಾಗಿರುವ ಸರಿಯಾದ ಕ್ರಿಸ್ತೀಯ ಮನೋಭಾವವು ಹೆಮ್ಮೆ ಉಳ್ಳದು, ಕಷ್ಟ ನಷ್ಟಗಳಿಗೆ ಉದಾಸೀನವಾಗಿ ಸಮಯದಿಂದಿರುವುದು ಆಗಿರದೆ
ಅದು ಉದಾರ ಹಿತಾಸಕ್ತಿ ಮನೋಭಾವವುಳ್ಳದೂ ಆಗಿರಬೇಕು. ಹೀಗೆ ಲೌಕಿಕ ಭಾವದವುಗಳಾದ ಮಲಿನವಾದ ಉದ್ದೇಶ, ಗುರಿ, ಆಕಾಂಕ್ಷೆ ಮತ್ತು ನಡವಳಿಗಳಿಂದ ಇವು ಪೂರ್ಣವಾಗಿ ಪ್ರತ್ಯೇಕವಾಗಿದ್ದರೂ ಅದು ನೀತಿಯ ಮಾರ್ಗದರ್ಶನದ ಹಾಗೂ ಅದರ ನಿರ್ದೇಶನಗಳ ಮೂಲಕ ಪವಿತ್ರತೆಯನ್ನು, ಜೀವ ಮಾರ್ಗವನ್ನು ತೋರಿಸಿಕೊಟ್ಟು ಆಶೀರ್ವಾದ ಉಂಟು ಮಾಡಲು ಸದಾ ಸಿದ್ಧರಿರುವುದು. ನಿನಗಿಂತಲೂ ನಾನು ಪವಿತ್ರನು ಎಂದು ಅದು ಹೆಮ್ಮೆಯಿಂದ ಹೇಳಿಕೊಳ್ಳುವ ಮನೋಭಾವವಲ್ಲ, ಬದಲಾಗಿ ಅದು ಅಂಗೀಕರಿಸದ ಬಯಸುವವರಿಗೆ ಉಚಿತವಾಗಿ ದೊರಕುವ ದೇವಕೃಪೆಯ ಪ್ರಭಾವ ಹೊಂದಿರುವುದನ್ನು ಬಿಟ್ಟರೆ ನಾನು ನಿನಗಿಂತ ಉತ್ತಮನೇನೂ ಅಲ್ಲ. ಕೃಪೆಯಿಂದಲೇ ನಾನು ಎಂಥವನಾಗಬೇಕೋ ಅಂಥವನಾಗಿದ್ದೇನೆ. ಆದರೂ ನನ್ನಲ್ಲಿರುವ ನ್ಯೂನತೆಗಳ ವಿಷಯದಲ್ಲಿ ನನಗೆ ಸರ್ವ ಸಂಪೂರ್ಣವಾದ ಸಹಾಯಕನ ಕ್ರಿಸ್ತನ ಕೃಪೆಯ ಅಗತ್ಯವಿದೆ ಎಂದು ಹೇಳುವಂತಾಗಬೇಕು. ಈ ಮನೋಭಾವಗಳು ಮಾತುಗಳ ಮೂಲಕ ವ್ಯಕ್ತವಾಗಬೇಕೆಂದಲ್ಲ, ಏಕೆಂದರೆ ಮಾತುಗಳಿಗಿಂತಲೂ ಕ್ರಿಯೆಗಳು ದೊಡ್ಡದಾಗಿ ನುಡಿಯುತ್ತವೆ ಮತ್ತು ಈ ಮೂಲಕವಾದ ಅವರ ಸಾಕ್ಷಿಯು ಅಧಿಕ ಪ್ರಭಾವವುಳ್ಳದಾಗಿರುತ್ತದೆ. ಜೀವಿತದಲ್ಲಿನ ಪವಿತ್ರವಾದ ನಡವಳಿಕೆಗಳು ದೇವರಿಗೆ ಮಹಿಮೆಯನ್ನುಂಟು ಮಾಡಿ, ನೀತಿ ಮಾರ್ಗದಲ್ಲಿನ ವಿವೇಕ ಶ್ರೇಷ್ಠತೆಗಳನ್ನು ತೋರಿಸಿ, ಅನೀತಿಯನ್ನು ಖಂಡನೆ ಮಾಡಿ, ಮುಂದೆ ಬರಲಿರುವ ನ್ಯಾಯತೀರ್ವಿಕತೆಯಲ್ಲಿ ನೀತಿಗೆ ಲಭಿಸಿರುವ ಯಶಸ್ಸಿನ ಬಗ್ಗೆ ಹೇಳುವಲ್ಲಿ ವಿಫಲವಾಗದು. ಯೋಹಾನ 16ನೇ ಅಧ್ಯಾಯ 8ನೇ ವಚನ. ಅಪೊಸ್ತಲ ಕೃತ್ಯಗಳು 24ನೇ ಅಧ್ಯಾಯ 25ನೇ ವಚನ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಈ ಒಂದು ಲೋಕದಲ್ಲಿ ಜೀವಿಸ್ಬೇಕಾದ್ರೆ ನಮಗೆ ಕ್ರೈಸ್ತಿಯ ಒಂದು ಕಷ್ಟಾನುಸಾರಗಳು ಒದಗಿ ಬರೋದು ಸಹಜವಾಗಿರುತ್ತಂತೆ. ಇಂಥ ಸಂದರ್ಭದಲ್ಲಿ ನಾವು ಉದ್ಯತೆ ಅಂದ್ರೆ ಒಂದು ದುಡುಕಿ ಮಾಡುವಂತ ಒಂದು ಕೆಲಸ ಕಾರ್ಯಗಳನ್ನ ಮಾಡಬಾರ್ದಂತೆ. ಹಾಗೇನೆ ಈ ಒಂದು ಲೌಕಿಕವಾದಲ್ಲಿ ನಾವು ಮಲಿನರಾಗಬಾರ್ದಂತೆ. ನಮ್ಮ ಉದ್ದೇಶ ಗುರಿ ಎಲ್ಲ ಏನಾಗಿರ್ಬೇಕು ಅಂತಂದ್ರೆ ಒಳ್ಳೆ ನಡವಳಿಕೆನ ವ್ಯಕ್ತಪಡಿಸೋದಾಗಿರ್ಬೇಕು. ಮತ್ತೆ ನಮ್ಮ ಒಂದು ಗುಣನ ನೋಡಿದಾಗ ಅವ್ರಿಗೆ ಏನ್ ಅನಿಸ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಇವ್ರು ಒಂದು ಶ್ರೇಷ್ಠವಾದಂತ ಮಕ್ಕಳು ಅಂತ ಅನ್ಸೋ ರೀತಿಯ ಒಂದು ಆಶೀರ್ವಾದದಾಯಕವಾದಂತ ರೀತಿಯ ನಡವಳಿಕೆಗಳನ್ನ ನಾವು ತೋರಿಸ್ಬೇಕಂತೆ ಪ್ರಿಯರೇ. ಅಂದ್ರೆ ಡೆಡ್ ಅಪೋಸಿಟ್ ಈ ಲೋಕ ಜೀವಿಸ್ತಾ ಇದೆಯಲ್ಲ ಆ ರೀತಿ ನಾವು ಜೀವಿಸ್ಬಾರ್ದು. ಕಂಪ್ಲೀಟ್ ಆಗಿ ನಾವ್ ಹೆಂಗಿರ್ಬೇಕು ಅಂತಂದ್ರೆ ದೇವರ ಮಕ್ಕಳ ರೀತಿಯಲ್ಲೇ ನಾವು ನಡ್ಕೋಬೇಕಂತೆ. ನಮ್ಗಿಂತಲೂ ನಾವು ಮತ್ತೊಬ್ರು ಶ್ರೇಷ್ಠರು ಅಂತ ಅನ್ಬಿಟ್ಟು ನಾವು ಧ್ಯಾನಿಸ್ಬೇಕಂತೆ ಪ್ರಿಯ ಸಹೋದರ ಮತ್ತು ಸಹೋದರರ. ಸೊ ನಾವೆಲ್ಲ ಏನ್ ಅನ್ಕೋತೀವೋ, ಇಲ್ಲ ಇವ್ರು ಇನ್ನೂ ನಮ್ಗಿಂತ ಕಮ್ಮಿ, ಇವ್ರು ಇನ್ನೂ ಸತ್ಯದಲ್ಲಿ ಇನ್ನೂ ಬೆಳೆದಿಲ್ಲ, ನಾವೇ ಜಾಸ್ತಿ ಬೆಳ್ಕೊಂಡಿದೀವಿ ಅಂತ ಅನ್ಕೊಂಡು ಆ ಒಂದು ದರ್ಪತನ ನಮ್ಮಲ್ಲಿ ಇರಬಾರ್ದು. ನಾವು ಯಾವ ರೀತಿ ಹಂಬಲವಾಗಿರ್ಬೇಕು ಅಂತಂದ್ರೆ ಈ ಸಹೋದರಿ ನಮ್ಗಿಂತ ಶ್ರೇಷ್ಠವಾಗಿದ್ದಾರೆ, ಒಂದು ಒಳ್ಳೆ ಗುಣಗಳಿಂದ ದೇವರ ಒಂದು ನಾಮನ ಘನಪಡಿಸ್ತಾ ಇದ್ದಾರೆ, ಆ ಒಂದು ಗುಣನ ನಮ್ಮಲ್ಲೂ ಕೂಡ ನಾವು ಧರಿಸ್ಕೊಂಡು ಒಂದು ಉಚಿತಾರ್ಥವಾಗಿ ದೇವರ ಒಂದು ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ನಾವು ಯೋಗ್ಯವಾಗಿರ್ಬೇಕು ಅಂತ ಅನ್ಬಿಟ್ಟು ತವಕದಲ್ಲಿ ಇರ್ಬೇಕು ಅನ್ಬಿಟ್ಟು ನಮ್ಗೆ ಹಲವಾರು ಮಾತುಗಳನ್ನ ಇಲ್ಲಿ ಹೇಳ್ತಾ ಇದಾರೆ ಪ್ರಿಯರೇ. ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಲೋಕ ಯಾವ ರೀತಿ ಇದೆ ಅಂತಂದ್ರೆ ಕರ್ಕಶವಾದಂತ ರೀತಿಯಲ್ಲಿ ಆಗ್ಬಿಟ್ಟಿದೆ. ಯಾವ ತರ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ದೇವರ ಮಕ್ಕಳು ಯೋಗ್ಯವಾಗಿ ನಡ್ಕೊಳಕ್ಕೆ ಆಗದಿರೋ ರೀತಿಯಲ್ಲಿ ಈ ಒಂದು ಲೋಕ ಸೈತಾನನ ಮಡಿಲಲ್ಲಿ ತುಳುಕ್ಬಿಟ್ಟಿದೆ. ಒಂದು ಕೆಲಸ ಮಾಡೋದೇ ಆಗ್ಲಿ, ಒಂದು ಕರ್ತವ್ಯ ನಡೆಸೋದೇ ಆಗ್ಲಿ, ಎಲ್ಲಾ ಕಡೆನೂ ಕೂಡ ದೇವರ ಒಂದು ಮಾರ್ಗನೇ ಇಲ್ಲದೇ ಇರೋ ರೀತಿ ಇದೆ. ಆದ್ರೂ ಕೂಡ ನಮ್ಮ ಒಂದು ಜೀವನದಲ್ಲಿ ದೇವರು ಕೊಟ್ಟಿರುವಂತ ಆ ಒಂದು ಪವಿತ್ರಾತ್ಮನ ನಡವಳಿಕೆಗಳನ್ನ ನಾವು ಮರಿದೆ ದೇವರಿಗೆ ಮಹಿಮೆ ತರೋ ರೀತಿಯಲ್ಲಿ ನಾವು ನಡ್ಕೊಂಡು ನಾವು ಶ್ರೇಷ್ಠವಾಗಿ ಬದುಕಿ ನಾವು ನೋಡಿದ್ರೆ ತೋರ್ಸಿದ್ರೆ ಖಂಡಿತವಾಗ್ಲೂ ದೇವರು ನಮ್ಗೆ ಲಭಿಸುವಂತದ್ದು ಏನಂದ್ರೆ ಯಶಸ್ಸು. ದೇವ್ರು ನಿಜವಾಗ್ಲೂ ನಮ್ಗೆ ಕೊಡ್ತಾರೆ. ನ್ಯಾಯ ತೀರ್ಮಾನದಲ್ಲಿ ನಮ್ಗೆ ಲಭಿಸುವಂತ ಒಂದು ಕೆಲ್ಸನೇ ಯಶಸ್ಸನ್ನ ದೇವರು ನಮ್ಗೆ ದಯಪಾಲಿಸ್ತಾರೆ ಪ್ರಿಯರೇ. ಸೊ ಇವನ್ನೆಲ್ಲ ನಾವು ನೋಡ್ಬೇಕಾದ್ರೆ ತುಂಬಾ ಒಂದು ಎಚ್ಚರಿಕವಾದಂತ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು ಜೀವನನ. ಇನ್ನೊಂದು ವಾಕ್ಯನ ಓದಿ, ಯೋಹಾನ 16ನೇ ಅಧ್ಯಾಯ 8ನೇ ವಚನ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು. ಥ್ಯಾಂಕ್ ಯು ಸಿಸ್ಟರ್. ನೋಡಿ ಪ್ರಿಯರೇ, ಯೇಸು ಕ್ರಿಸ್ತ ಏನ್ ಮಾಡಿದ್ರು ಅಂತಂದ್ರೆ ಭೂಲೋಕಕ್ಕೆ ಬಂದು ಪಾಪ, ನೀತಿ, ಇನ್ನು ಹೆಚ್ಚಾದಂತ ಒಂದು ವಿಚಾರಗಳ ಬಗ್ಗೆ
ಎಲ್ಲಾರ್ಗು ಕೂಡ ಅರಿವನ್ನ ಹುಟ್ಟಿಸಿದ್ರು. ಅವ್ರೀಗ ಹೋದ್ರು ಯೇಸು ಕ್ರಿಸ್ತರು. ಈಗ ಮತ್ತೆ ಅವ್ರು ಬರ್ತಾ ಇದಾರ ಅಂದ್ರೆ ಇಲ್ಲ ರೀ ಪ್ರಿಯರೇ. ಅವರ ಮಕ್ಕಳಾಗಿರಂತ ನಾವುಗಳು ಕೂಡ ಈ ಒಂದ್ ಕೆಲ್ಸನ ನಾವು ಮಾಡ್ಬೇಕು. ಈ ಒಂದ್ ಲೋಕದಲ್ಲಿ ಪಾಪನ ದೂರ ಪಡಿಸ್ಬೇಕು, ನೀತಿವಂತರಾಗಿ ಬದುಕ್ಬೇಕು, ದೇವರ ಒಂದು ಅನುಗ್ರಹದಲ್ಲಿ ನಾವ್ ಇರ್ಬೇಕು ಪ್ರಿಯರೇ. ಈ ರೀತಿ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ರಕ್ಷಣೆ ನಾವು ಸಾಧಿಸ್ಕೊಳ್ಳೋದಕ್ಕೆ ಸುಲಭವಾದಂತ ದಾರಿನ ನಾವು ಏರ್ಪಾಟ್ ಮಾಡ್ಕೊಳ್ಳಕ್ ಆಗತ್ತೆ. ಅಪೊಸ್ತಲರ ಕೃತ್ಯಗಳು 24ನೇ ಅಧ್ಯಾಯ 25ನೇ ವಚನ ಓದಿ. ಇದಲ್ಲದೆ ನೀತಿ, ದಮೆ ಮತ್ತು ಮುಂದೆ ಬರುವ ನ್ಯಾಯ ತೀರ್ಪಿನ ವಿಷಯವಾಗಿ ಅವನು ಪ್ರಸ್ತಾಪಿಸುತ್ತಿದ್ದಾಗ ಫೆಲಿಕ್ಸನು ನಡುಗಿ, ನೀನು ಸದ್ಯಕ್ಕೆ ಹೋಗು, ನನಗೆ ಅನುಕೂಲವಾದ ಸಮಯವು ಇರುವಾಗ ನೀನು ನಾನು ಕರೆಸುವೆನು ಎಂದು ಉತ್ತರ ಕೊಟ್ಟನು. ಥ್ಯಾಂಕ್ ಯು. ಇಲ್ಲಿ ನೋಡಿ ಇದ್ರಲ್ಲಿ ಏನಾಗ್ತಿದೆ ಅಂತಂದ್ರೆ ಒಬ್ಬ ಸಹೋದರ ಒಂದು ಟ್ರಬಲ್ ನಲ್ಲಿ ಇದ್ದಾನೆ, ಒಂದು ಸಂಕಷ್ಟದಲ್ಲಿ ಇದ್ದಾನೆ. ಮತ್ತೊಬ್ಬ ಸಹೋದರ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಆ ಒಂದು ಸಂಕಷ್ಟನ ಎದುರಿಸೋದಕ್ಕೆ ಮಾತಿನ ಒಂದು ಬಲನ ಕೊಡೋದು ಅಂತಂತಾನೆ. ಆ ಒಂದು ಶೋಧನೆಯನ್ನು ಕೂಡ ಆತನೇ ಹೊತ್ಕೋತಾ ಇದ್ದಾನೆ. ಅದೇ ಪ್ರಕಾರ ಪ್ರಿಯರೇ, ನಮ್ಮಲ್ಲೂ ಇರುವಂತ ಎಲ್ಲಾ ಸಹೋದರ ಸಹೋದರಿ ನಾವೆಲ್ಲರೂ ಕೂಡ ನಾವೆಲ್ಲರೂ ಒಂದೇ ಒಂದು ಪ್ರಶಸ್ತಿಗೆ ನಾವೆಲ್ಲ ಓಡ್ತಾ ಇದೀವಿ. ಹಾಗಿರ್ಬೇಕಾದ್ರೆ ನಮ್ಮ ಒಬ್ಬ ಸಹೋದರ ಸಹೋದರಿಯರು ಆ ಒಂದು ಪ್ರಶಸ್ತಿಗೆ ಯೋಗ್ಯರಾಗಿ ಕಾಣಿಸ್ತಾ ಇದಾರೆ ಅಂದ್ರೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕು. ಅವ್ರಿಗೆ ನಾವು ಎಚ್ಚರಿಕವಾದಂತ ರೀತಿಯಲ್ಲಿ ಪ್ರಾರ್ಥನೆಯಿಂದಲೇ ಆಗ್ಲಿ, ಅವರ ಒಂದು ಜೀವನ ಒಂದು ವಿಚಾರಗಳಲ್ಲೇ ಆಗ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಸತ್ಯದಲ್ಲಿ ಅವ್ರು ಇನ್ನೂ ದೃಢವಾಗಿ ನಡೆಯೋದಕ್ಕೆ ಶಕ್ತಿನ ನಾವು ದಯಪಾಲಿಸ್ಬೇಕು. ಲೌಕಿಕವಾಗಿ ಮಾಡೋದಲ್ಲ ರೀ, ಆತ್ಮಿಕವಾದಂತ ಒಂದು ವಿಚಾರಗಳನ್ನ ಮಾಡುವಂತದ್ದು ನಮ್ಗೆ ಶ್ರೇಷ್ಠವಾದಂತ ರೀತಿ ನಡ್ಕೋಬೇಕು. ಅಂದ್ರೆ ಇದೇನು ಯಾವುದೇ ತರ ಒಂದು ಬೇರೆ ರೀತಿ ಸಹಾಯದ ಬಗ್ಗೆ ಏನ್ ಹೇಳ್ತಾ ಇಲ್ಲ, ಒಂದು ಸತ್ಯದ ಒಂದು ಸಹಾಯ, ಆ ಸತ್ಯ ವಾಕ್ಯದ ಒಂದು ರೀತಿಯ ಸಹಾಯಗಳನ್ನ ನಾವು ಅವ್ರಿಗೆ ಕೊಟ್ಟು ಸತ್ಯದಲ್ಲಿ ಅವ್ರನ್ನ ಇನ್ನೂ ಹೆಚ್ಚಾಗಿ ಬೆಳೆಸಿ ಪ್ರಶಸ್ತಿನ ಅವ್ರು ಹೊಂದ್ಕೊಳ್ಳೋದಕ್ಕೆ ನಾವು ಅವ್ರ ಬಟ್ಟಿಗೆ ಇರುವಂತದ್ದಕ್ಕೆ ಮಾಡಬೇಕು ಪ್ರಿಯರು. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರನ ಅನು ಸಿಸ್ಟರ್ ರೀಡ್ ಮಾಡ್ತೀವಿ ಸಿಸ್ಟರ್. ಓಕೆ. ಉಪ್ಪಿನ ಸಂಕೇತಗಳಾಗಿರುವ ಶುದ್ಧತೆ, ನೀತಿ ಮತ್ತು ಅದರಲ್ಲಿನ ಶುದ್ಧೀಕರಿಸುವ, ಗುಣಪಡಿಸುವ ಹಾಗೂ ಸಂರಕ್ಷಿಸುವ ಪ್ರಭಾವಶಾಲಿ ಗುಣಗಳನ್ನು ಉಲ್ಲೇಖಿಸಿ ಯೇಸುವು ಉಪ್ಪು ಒಳ್ಳೆಯದೇ ಎಂದು ಹೇಳಿರುವನು. ನಿಮ್ಮೊಳಗೆ ಉಪ್ಪು, ಶುದ್ಧತೆ, ನೀತಿಗಳು ಇರಲಿ. ಮಾರ್ಕ 9:50. ನಮ್ಮಲ್ಲಿ ಉಪ್ಪು ಇಲ್ಲದಿದ್ದಲ್ಲಿ ನಾವು ಹೇಗೆ ಭೂಮಿಗೆ ಉಪ್ಪಾಗಬಹುದು? ನಾವು ನಿಜವಾಗಿಯೂ ಪ್ರಾಮಾಣಿಕವಾಗಿಯೂ ನೀತಿವಂತರಲ್ಲದಿದ್ದಲ್ಲಿ ನಾವು ಹೇಗೆ ಇತರ ಮೇಲೆ ಶುದ್ಧೀಕರಣದ ಸ್ವಸ್ಥತೆಯ ಪ್ರಭಾವವನ್ನು ಬೀರಬಹುದು? ಕೇವಲ ಬಾಹ್ಯವಾಗಿ ತೋರ್ಪಡಿಸುವ ನೀತಿಯನ್ನು ನಿಜವಾದ ಹಾಗೂ ಪ್ರಾಮಾಣಿಕವಾದ ಪವಿತ್ರತೆ ಎಂಬ ಉಪ್ಪಿನ ಬದಲಿ ವಸ್ತುವಾಗಿ ಬಳಸಲಾಗದು. ಕೇವಲ ತೋರಿಕೆಯು ಸ್ವಸ್ಥತೆಯನ್ನುಂಟು ಮಾಡುವ ಗುಣಲಕ್ಷಣಗಳನ್ನು ಹೊಂದಲಾರದು ಮತ್ತು ಇದರಿಂದ ಲೋಕದ ಕಡೆಗಿರುವ ನಮ್ಮ ಹೊಣೆಗಾರಿಕೆಯನ್ನು ನೆರವೇರಿಸಲಾರದು. ಆದ ಕಾರಣ ನಾವು ನಿಜವಾದ ಪವಿತ್ರತೆ ಎಂಬ ಉಪ್ಪನ್ನು ನಮ್ಮಲ್ಲಿ ಇರಿಸಿಕೊಂಡಿರುವವರಾಗಿರೋಣ. ಹೀಗಾಗಿ ಜನರು ನಮ್ಮನ್ನು ಗಮನಿಸುವವರಾಗಿ ನಮ್ಮ ವಿಷಯವಾಗಿ ತಿಳ್ಕೊಂಡು ದೇವರನ್ನು ಕೊಂಡಾಡುವಂತಾಗುವುದು ಎಂಬುದೇ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಉಪ್ಪಿನ ಒಂದು ಶ್ರೇಷ್ಠತೆ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಉಪ್ಪು ಒಂದು ಶುದ್ಧಕರವಾದದ್ದು ಮತ್ತೆ ನೀತಿಗೆ ಆಧಾರವಾದದ್ದು. ಅದರ ಒಂದು ಗುಣ ಯಾವ ರೀತಿ ಇದೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಗುಣನ ಹೊಂದ್ಕೊಳ್ಳೋದಕ್ಕೆ ಯೋಗ್ಯವಾಗಿ ನಡ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಾದ್ಮೇಲೆ ನಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಿಮ್ಮೊಳಗೆ ಉಪ್ಪು, ಶುದ್ಧತೆ, ನೀತಿಗಳು ಇರ್ಲಿ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಒಳಗಡೆ ಏನಿರ್ಬೇಕು ಗೊತ್ತಾ? ಶುದ್ಧತೆ, ನೀತಿ ಇವೆರಡು ಇರ್ಬೇಕಂತೆ ಪ್ರಿಯರೇ. ಈ ರೀತಿ ಇರೋದ್ರಿಂದ ಏನಾಗತ್ತೆ ಅಂತಂದ್ರೆ ನಾವು ಒಂದು ದೇವರ ಮಕ್ಕಳು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಯೋಗ್ಯವಾಗಿ ಕಾಣಿಸ್ತೀವಿ. ಹಾಗೇನೆ ನೋಡಿ ಮಾರ್ಕ 9ನೇ ಅಧ್ಯಾಯ 50ನೇ ವಚನ ಓದಿ. ಉಪ್ಪು ಒಳ್ಳೆಯದು, ಆದರೆ ಉಪ್ಪು ತನ್ನ ಸಾರವನ್ನು ಕಳೆದುಕೊಂಡರೆ ಇನ್ಯಾತರಿಂದ ನೀವು ಅದನ್ನು ರುಚಿಗೊಳಿಸುವಿರಿ? ನಿಮ್ಮೊಳಗೆ ಉಪ್ಪು ಇರಲಿ ಮತ್ತು ಒಬ್ಬರ ಸಂಗಡಲೊಬ್ಬರು ಸಮಾಧಾನವಾಗಿರಿ ಅಂದನು. ಥ್ಯಾಂಕ್ ಯು. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರ, ಇಷ್ಟೆಲ್ಲ ಹೇಳಾದ್ಮೇಲೆ ನಮ್ಗೊಂದ್ ಮಾತು ಹೇಳ್ತಾ ಇದಾರೆ ನೋಡಿ. ಉಪ್ಪಲ್ಲಿರುವಂತ ಒಂದು ಕ್ವಾಲಿಟೀಸ್ ಗಳು ಇತ್ತು ಅಂದ್ರೆ ಆ ಒಂದು ಉಪ್ಪಿಗೆ ಒಂದು ಶ್ರೇಷ್ಠತೆ ಅನ್ನೋದು ಇರುತ್ತೆ.
ಇನ್ ಕೇಸಸ್ ಏನಾದ್ರು ಉಪ್ಪಲ್ಲಿರುವಂತ ಒಂದು ಗುಣಗಳು ಉಪ್ಪಿನಲ್ಲಿ ಸಾರಾಂಶಗಳು ಏನೂ ಇಲ್ಲ ಅಂತಂದಾಗ ಅದರ ಮೌಲ್ಯತೆ ಕಳ್ಕೊಬಿಡುತ್ತೆ. ಆ ರೀತಿನೇ ನಮ್ಮಲ್ಲೂ ನಿಮ್ಮಲ್ಲೂ ಏನ್ ನೋಡ್ತಾ ಇದಾರೆ ಅಂತಂದ್ರೆ ಒಂದು ನೀತಿವಂತಿಕೆ, ಒಂದು ಶುದ್ಧತೆ, ಈ ಎರಡು ಕರ್ತವ್ಯಗಳು ನಮ್ಮಲ್ಲಿತ್ತು ಅಂತಂದ್ರೆ ನಾವು ದೇವರ ಮಕ್ಕಳು ಅನ್ನಿಸ್ಕೊಳ್ಳೋದಕ್ಕೆ ಕನ್ಫರ್ಮ್ ಆಗಿರ್ತೀವಿ. ಇನ್ ಕೇಸಸ್ ಏನಾದ್ರು ನಮ್ಮಲ್ಲಿ ಏನಾದ್ರೂ ಒಂದಲ್ಲಾದ್ರೂ ಸರಿ, ಎರಡರಲ್ಲಾದ್ರೂ ಸರಿ ನಮ್ಮಲ್ಲಿ ಯಾವುದೇ ಒಂದು ಗುಣಗಳು ಇಲ್ಲದೆ ಹೋದಾಗ ಖಂಡಿತವಾಗ್ಲೂ ಪ್ರಿಯರೇ ನಾವು ಹೆಸರು ಕ್ರೈಸ್ತರಾಗ್ತೀವಿ ಹೊರತು ದೇವರ ಮಕ್ಕಳು ಅಂತ ಆಗೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಈ ರೀತಿ ಇಷ್ಟೆಲ್ಲ ಕಂಡೀಷನ್ ಕೊಟ್ಟಿರೋದ್ರಿಂದ ನಾವು ದೇವರಿಗೆ ಮೆಚ್ಚುಗೆಯಾಗಿತ್ಕೊಂಡು ಲೋಕದ ಕಡೆಯಲ್ಲಿ ನಾವ್ ಏನಾಗ್ಬೇಕು ಅಂತಂದ್ರೆ ಸುರಕ್ಷಿತವಾಗಿ ಒಳ್ಳೆ ಓಟ ಓಡೋದಕ್ಕೆ ಪ್ರಯಾಸ ಪಡ್ಬೇಕು ಪ್ರಿಯರೇ. ಹೀಗಿರೋದ್ರಿಂದ ಜನರು ನಮ್ಮನ್ನ ಗಮನಿಸ್ತಾ ಇರ್ತಾರೆ. ಆಗ್ಲಿಂದ ನಾವು ಕೂಡ ಗಮನಹಾರಿತವಾದಂತ ರೀತಿ ನಾವು ನಡ್ಕೋಬೇಕು. ಯಾಕೆ ಅಂತಂದ್ರೆ ಈ ಲೋಕದಲ್ಲಿರುವಂತ ಎಲ್ಲಾ ಜನಗಳು ಕೂಡ ನಮ್ಮನ್ನ ನೋಡ್ತಾ ಇದ್ದಾರೆ ಪ್ರಿಯರೇ. ನಮ್ಮ ಒಂದು ಏಳು ಬೀಳು ಏನೇ ಇದ್ರೂ ಕೂಡ ಅವರು ನಮ್ಮನ್ನ ಕಣ್ಣಿಡಿತಾ ಇದ್ದಾರೆ. ಆಗಿರೋದ್ರಿಂದ ಕ್ರಿಸ್ತನ ಮಕ್ಕಳಾಗಿರುವಂತ ನಾವುಗಳು ಕ್ರಿಸ್ತನ ಒಂದು ವೇಷಭೂಷಣಗಳನ್ನ ಧರಿಸ್ಕೊಂಡಿರೋದ್ರಿಂದ ಆ ರೀತಿಯಲ್ಲೇ ನಾವು ನಡೆದು ನಮ್ಮ ಒಂದು ಕರ್ತವ್ಯಗಳನ್ನ ನಾವು ಸಾರಿಸ್ಕೊಂಡು ಹೋಗೋದು ನಮ್ಮೆಲ್ಲರ ಒಂದು ವಿಶೇಷವಾದಂತ ಒಂದು ಹಕ್ಕುದಾನ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ. ಪ್ರಚಲಿತವಾದ ಇದೇ ಸಂಕೇತದ ಅಡಿಯಲ್ಲಿ ನಮ್ಮ ಕರ್ತನು ಒಂದು ಎಚ್ಚರಿಕೆಯನ್ನು ಸೇರಿಸಿ ಹೀಗೆ ನುಡಿದಿರುವನು. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದಿತ್ತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ಯಾವ ಕೆಲಸಕ್ಕೂ ಬಾರದು. ಹೀಗಾಗಿ ತೊಳೆದ ಹಂದಿ ಮತ್ತೆ ಕೆಸರಿಗೆ ಹಿಂದಿರುಗಿತ್ತು ಎನ್ನುವಂತೆ ಒಮ್ಮೆ ನೀತಿ ಎಂಬ ಉಪ್ಪನ್ನು ತನ್ನಲ್ಲಿ ಹೊಂದಿರುವ ಕ್ರಿಸ್ತನು ಮತ್ತೆ ತಿರುಗಿಕೊಂಡಲ್ಲಿ ಅವನು ಇಚ್ಛಾಪೂರ್ವಕವಾಗಿ ಹಾಗೂ ಸತತವಾಗಿ ನೀತಿಯಿಂದ ಬಿದ್ದು ಹೋಗುತ್ತಿರುವುದೇ ಅದಲ್ಲಿ ಅವನು ಯಾವ ಪ್ರಯೋಜನಕ್ಕೂ ಬಾರನು. ಇಬ್ರಿಯ 6:4, 8, 10, 26, 31, 38, 39. ಹೀಗಿರಲು ನಾವು ಕೇವಲ ಉಪ್ಪನ್ನು ಹೊಂದಿರುವುದು ಮಾತ್ರವಲ್ಲದೆ ಅದರ ಸ್ವಸ್ಥವಾದ ಗುಣಲಕ್ಷಣಗಳನ್ನು ಉಳಿಸಿಕೊಂಡಿರುವುದು ಎಷ್ಟೋ ಮುಖ್ಯವಲ್ಲವೇ? ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗಿಲ್ಲಿ ಏನ್ ಹೇಳ್ತಾ ಇದಾರೆ ಅಂತ ನಾವು ನೋಡ್ಬೇಕಾದ್ರೆ ಉಪ್ಪನ್ನ ಇಟ್ಕೊಂಡಿರ್ತಾರೆ. ಆ ಒಂದು ಗುಣ ಇರೋದ್ರಿಂದಾನೇ ಆ ಒಂದು ಉಪ್ಪನ್ನ ಇಟ್ಕೊಂಡಿರ್ತಾರೆ. ಇನ್ ಕೇಸಸ್ ಏನಾದ್ರು ಉಪ್ಪಲ್ಲಿ ಯಾವುದೇ ಒಂದು ಕ್ವಾಲಿಟೀಸ್ ಗಳೇನು ಇಲ್ಲ, ಸುಮ್ನೆ ಅದು ವೇಸ್ಟ್ ಸಪ್ಪೆ ಆಗಿತ್ತು ಅಂತ ಏನಾದ್ರು ಗೊತ್ತಾಗ್ಬಿಡ್ತು ಅಂತಂದ್ರೆ, ರುಚಿನೇ ಇಲ್ಲ ಅಂತ ಗೊತ್ತಾಗ್ಬಿಡ್ತು ಅಂದ್ರೆ ಅದನ್ನ ಎಸೆದು ಬಿಡ್ತಾರಂತೆ. ಅದೇ ತರಾನೇ ಈ ಒಂದು ಹಂದಿನೂ ಕೂಡ ಏನ್ ಮಾಡ್ತಾರೆ, ತೊಳೆದು ಎಲ್ಲಾ ರೀತಿ ಶುದ್ಧೀಕರಣ ಮಾಡಿರ್ತಾರೆ. ಮತ್ತೆ ಅದಕ್ಕೆ ಹೆಸರು ನೋಡಿದಾಗ ಮತ್ತೆ ಅದಕ್ಕೆ ಹೆಸರನ್ನೇ ಅದು ಇಷ್ಟಪಟ್ಬಿಟ್ರೆ ಏನ್ ಪ್ರಯೋಜನ? ನೋಡಿ, ಇಷ್ಟೆರಡೂ ಕೂಡ ಪ್ರಶ್ನೆನೆ ನಮ್ಗಿಲ್ಲಿ ಆಗ್ತಾ ಇದಾರೆ. ಏನಿದ್ರ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ ಪ್ರೇರೆ, ಯಾವುದೇ ಒಂದು ಸಹೋದರ ಸಹೋದರನೇ ಆಗ್ಲಿ ಇಷ್ಟೆಲ್ಲಾ ಸತ್ಯಗಳನ್ನ ತಿಳ್ಕೊಂಡು ಇಷ್ಟೆಲ್ಲಾ ಒಂದು ಅನುಗ್ರಹಗಳನ್ನ ಪಡ್ಕೊಂಡು ಆ ಒಂದು ಗುಣಗಳು ಅವ್ರಲ್ಲಿ ಇಲ್ಲ, ಮತ್ತೆ ಅವ್ರ ಸತ್ಯನ ಬಿಟ್ಟು ಅವ್ರು ಹೊರಗಡೆ ಹೋಗ್ತಾ ಇದಾರೆ ಅಂತ ಅಂದಾಗ ಅವ್ರು ಖಂಡಿತವಾಗ್ಲೂ ದೇವರ ಒಂದು ಎಣಿಕೆನೇ ಇಲ್ಲ ಅಂತ ಅನ್ಬಿಟ್ಟೆ ಅರ್ಥ. ಪ್ರಿಯ ಸಹೋದರ ಮತ್ತು ಸಹೋದರರೇ, ದೇವರು ಲೋಕದವ್ರನ್ನ ಯಾವ ರೀತಿ ಅವ್ರನ್ನ ಬಿಟ್ಬಿಟ್ಟಿದಾರೋ ಅದೇ ಪ್ರಕಾರ ಆ ವ್ಯಕ್ತಿನೂ ಕೂಡ ಬಿಟ್ಟಿರ್ತಾರೆ ಪ್ರಿಯರೇ. ಹಾಗಿರೋದ್ರಿಂದ ಪ್ರಿಯ ಸಹೋದರ ಮತ್ತು ಸಹೋದರ, ನಮ್ಗೆಲ್ಲ ಒಂದು ಎಚ್ಚರಿಕೆ ಮಾತು, ನಮ್ಮಲ್ಲೂ ಕೂಡ ಇಂಥ ಒಂದು ಸನ್ನಿವೇಶಗಳು ಆಗಾಗ ಬಂದು ಹೋಗೋದು ಸಹಜವಾಗುತ್ತೆ. ಆದ್ರೆ ಬರ್ಬೇಕಾದ್ರೂ ಎಚ್ಚರಿಕೆಯಿಂದ ಇರ್ಬೇಕು. ಅದು ಹೋದಾಗ್ಲೂ ಕೂಡ ನಾವು ಎಚ್ಚರಿಕೆಯಿಂದ ಇದ್ಕೊಂಡು ನಮ್ಮ ಒಂದು ಪ್ರತಿಷ್ಠೆನ ನಾವು ಸರಿಯಾದ ರೀತಿಯಲ್ಲಿ ನಾವು ನಡ್ಕೋಬೇಕು. ಪ್ರಿಯ ಸಹೋದರ ಮತ್ತು ಸಹೋದರರ, ನಾವ್ ಒಂದು ಕಿಂಚಿತ್ತಾದ್ರೂ ನಮ್ಮಲ್ಲಿ ತಪ್ಪೇನಾದ್ರೂ ಕಾಣಲ್ಪಡ್ತು ಅಂತಂದ್ರೆ ನಾವು ಯಾರಿಗೆ ಅಗೌರವನ ತರ್ತಾ ಇದೀವಿ ಅಂದ್ರೆ ಯೇಸು ಕ್ರಿಸ್ತರಿಗೆ, ತಂದೆ ದೇವರಿಗೆ ಅವ್ರು ತೋರಿಸಿರೋ ಒಂದು ಪ್ರೀತಿಗೆ ನಾವು ಬೆಲೆನೇ ಇಲ್ದಿರೋ ರೀತಿ ಮಾಡ್ಬಿಡ್ತೀವಿ. ಇದ್ರಿಂದ ನಾವು ಏನಾಗ್ತೀವಿ ಅಂದ್ರೆ ನಮಗೆ ನಾವು ಮೋಸ ಮಾಡ್ಕೊಳ್ಳೋ ರೀತಿ ಆಗ್ತೀವಿ. ಆದ್ರಿಂದ ಇದನ್ನೆಲ್ಲ ನಾವು ಎಚ್ಚರಿಕೆ ಮಾತುಗಳನ್ನ ನಾವು ಆದಷ್ಟು ಗಮನದಲ್ಲಿಟ್ಕೊಂಡು ದೃಢವಾದ ರೀತಿಯಲ್ಲಿ ನಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡೋಣ. ನೆಕ್ಸ್ಟ್ ಇದೇ ವರ್ಗವನ್ನು ಲೋಕಕ್ಕೆ ಬೆಳಕು ಎಂದೂ ಸಹ ತಿಳಿಯಪಡಿಸಲಾಗಿದೆ. ಅವರು ಈಗಾಗಲೇ ದೇವರ ರಾಜ್ಯದಲ್ಲಿ ಜ್ಞಾನೋದಯವನ್ನು ಉಂಟು ಮಾಡಲು ಸೂರ್ಯನಂತೆ ಪ್ರಕಾಶಿಸಿದ್ದರೂ ಈಗಲೂ ಸಹ ಅವರು ಹೊಳೆಯುವವರಾಗಿರುವರು ಮತ್ತು ಅವರು ನೀಡುವ ಬೆಳಕನ್ನು ಪಡೆಯಲಿಚ್ಛಿಸುವವರು ಎಲ್ಲರೂ ಅದನ್ನು ಸ್ವೀಕರಿಸಲಾಗುವಂತೆ ಅದು ಒಂದು ಸಣ್ಣದಾದ ಆವರಣದಲ್ಲಿ ಹೊಳೆಯುವುದು.
ತಮ್ಮ ಕರ್ತನು ತನ್ನ ಭಕ್ತರ ಸಹಿತವಾಗಿ ರಾತ್ರಿ ಆವರಿಸುವ ಲೋಕದ ಮುಂದೆ ತಮ್ಮ ಬೆಳಕು ಪ್ರಕಾಶಿಸುವಂತಾಗಲು ಮಾಡಿರುವ ಮನವಿಯನ್ನು ಆತನ ಈ ಒಂದು ಬುದ್ಧಿ ಮಾತಿನಲ್ಲಿ ತೋರಿಸಿಕೊಡಲಾಗಿರುವುದು. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಈ ಲೋಕದಲ್ಲಿರುವ ಕತ್ತಲನ್ನು ಎಷ್ಟು ಸಾಧ್ಯವೋ ಅಷ್ಟು ಹೋಗಲಾಡಿಸುವಂತಹ ಒಂದು ಒಳ್ಳೆ ಸ್ಥಾನದಿಂದ ನಾವು ಬೆಳಕನ್ನು ನೀಡುವವರಾಗಬೇಕೆಂದೂ ಸಹ ನಮ್ಮ ಕರ್ತನು ಸಲಹೆ ಮಾಡಿರುವನು. ಆದುದರಿಂದ ನಾವು ಅದನ್ನು ಕೊಳದೊಳಗೆ ಇಡದೆ ದೀಪಸ್ತಂಭದ ಮೇಲೆ ಇಡಬೇಕಾಗಿರುವುದು. ಕರ್ತನ ವಿಷಯದಲ್ಲಿ ಹೊಂದಿರುವ ಉತ್ಸಾಹಕ್ಕೆ ಈ ಸೌಭಾಗ್ಯಪೂರ್ಣವಾದ ಕರ್ತವ್ಯವನ್ನು ನೆರವೇರಿಸಲು ಹೆಚ್ಚು ಬುದ್ಧಿಮಾತಿನ ಅಗತ್ಯವಿರುವುದಿಲ್ಲ, ಏಕೆಂದರೆ ಆತನಂತೆಯೇ ಈ ವಿಷಯದಲ್ಲಿ ಆತನ ಮನೋಭಾವ ಅಥವಾ ಪ್ರವೃತ್ತಿಯನ್ನು ಹೊಂದಿರುವವರೆಲ್ಲರೂ ಈ ಸೌಭಾಗ್ಯವುಳ್ಳ ಕರ್ತವ್ಯವನ್ನು ನೆರವೇರಿಸುವಾಗ ತಮ್ಮ ಆತ್ಮಿಕ ಪೋಷಣೆಯನ್ನು ಕಂಡುಕೊಳ್ಳುವರು. ತಮ್ಮಲ್ಲಿರುವ ಕತ್ತಲ ಮೇಲೆ ಹೊಳೆದ ದೇವರ ವಿಷಯವಾದ ಸತ್ಯವನ್ನು ಹಾಗೂ ಆತನ ಪವಿತ್ರಾತ್ಮವೆಂಬ ಬೆಳಕನ್ನು ತಮ್ಮ ಮೂಲಕವಾಗಿ ಇತರರಲ್ಲಿಯೂ ಕತ್ತಲ ಮೇಲೆ ಸಹ ಹೊಳೆಯುವಂತೆ ಮಾಡುವುದು ಅವರಿಗೆ ಉಲ್ಲಾಸಕರವಾಗಿರುವುದು ಎಂಬುದು. ಥ್ಯಾಂಕ್ ಯು. ಕೇಳಿಸ್ವಂದ್ರಿ. ಹಲೋ, ವಾಯ್ಸ್ ಬರ್ತಾ ಇಲ್ಲ. ಮ್ಯೂಟ್ ಆಗಿರ್ಬೋದು. ಈಗ ಕೇಳಿಸ್ತಾ ಇದೆ ಎಲ್ಲಾರ್ಗುನುವೆ? ಬ್ರದರ್ ಕೇಳಿಸ್ತದೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನೋಡಿ, ಈ ಒಂದು ವರ್ಗದಲ್ಲಿ ನಾವಿದ್ದೀವಿ. ಯಾವ ಒಂದು ವರ್ಗದಲ್ಲಿ? ಲೋಕಕ್ಕೆ ಬೆಳಕು ಕೊಡುವಂತ ಒಂದು ವರ್ಗದ ಒಂದು ಶ್ರೇಷ್ಠವಾದಂತ ಜನರಾಗಿರುವಂತ ನಾವು ದೇವರ ರಾಜ್ಯದಲ್ಲಿ ಜ್ಞಾನನ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಇದೀವಿ. ಅಂದ್ರೆ ಯಾವ ರೀತಿ? ಈಗ ಸೂರ್ಯೋದಯ ಆಯ್ತು ಅಂತಂದ್ರೆ ಹೇಗೆ ಸೂರ್ಯನ ಕಿರಣ ಪ್ರತಿಯೊಬ್ಬರಿಗೂ ಕೂಡ ಬಿದ್ದು ಆ ಒಂದು ಕಿರಣದಿಂದ ಎಲ್ರಿಗೂ ಒಂದು ದಿನನಿತ್ಯ ಚಟುವಟಿಕೆಗಳನ್ನ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಪ್ರಿಯರೇ, ನಾವು ಲೋಕಕ್ಕೆ ಬೆಳಕಾಗಿದ್ದೀವಿ. ಮುಂದೆ ಬರುವಂತ ಒಂದು ಯುಗದಲ್ಲಿ, ಮೂರನೇ ಒಂದು ಲೋಕದಲ್ಲಿ ನಾವೆಲ್ಲಾರ್ಗು ಕೂಡ ಸತ್ಯನ ಕೊಡ್ಬೇಕಾದ್ರೆ ಆ ಒಂದು ಸತ್ಯದ ಒಂದು ಪ್ರಾಮುಖ್ಯತೆಗಳನ್ನ ತಿಳ್ಕೊಂಡು ಆ ಮೌಲ್ಯತೆನ ಅರ್ಥ ಮಾಡ್ಕೊಂಡು ಪ್ರತಿಯೊಬ್ರು ಕೂಡ ಉಲ್ಲಾಸ ಪಡ್ತಾರೆ ಪ್ರಿಯರೇ. ಅಂತ ಒಂದು ಗುಣನ ನಾವು ಪಡ್ಕೊಳ್ಳಕ್ಕೆ ಈಗ ನಾವೆಲ್ರೂ ಕೂಡ ಕಾರ್ಯನ ಸಾಧಿಸ್ತಾ ಇದೀವಿ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇಂತ ಒಂದು ಶ್ರೇಷ್ಠವಾದಂತ ಒಂದು ಕೆಲ್ಸನ ನಮಗೆ ಕೊಟ್ಟಿದ್ದಾರೆ. ನೋಡಿ, ನಮ್ಮ ಕರ್ತನು ತನ್ನ ಭಕ್ತರ ಸಹಿತವಾಗಿ ಈ ಒಂದು ರಾತ್ರಿ ಅಂದ್ರೆ ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ ಸೊ ದೇವರ ಒಂದು ಅನುಗ್ರಹನ ಈ ಒಂದು ಕತ್ತಲೆ ಯುಗದಲ್ಲಿ ನಮಗ್ ಕೊಡ್ತಾ ಇದ್ದಾರೆ. ಆದ್ರೆ ಮುಂದೆ ಬರುವಂತ ದಿನದಲ್ಲಿ ಬೆಳಕಿನ ಯುಗದಲ್ಲಿ ನಾವೆಲ್ಲರಿಗೂ ಕೂಡ ಹಂಚ್ತೀವಿ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅಂತ ಒಂದು ಶ್ರೇಷ್ಠವಾದಂತ ಬೆಳಕಿನ ಜನರಾಗಿರುವಂತ ನಾವು ಆದ್ರೆ ಈ ಒಂದು ಲೋಕದಲ್ಲಿ ಇಂತ ಒಂದು ಸತ್ಯಾರ್ಥಗಳನ್ನ ತಿಳ್ಕೊಳ್ದೇನೆ ಇತ್ಕೊಂಡು ನಾವು ತಂದೆಯ ದೇವ್ರಿಗೂ ಮತ್ತೆ ಲೋಕದಲ್ಲಿರುವಂತ ಎಲ್ಲಾರ್ಗೂ ಕೂಡ ಮೋಸ ಮಾಡ್ಕೊಂಡು ಹೋಗ್ಬಾರ್ದು ಅಂದ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ ಪ್ರಿಯರೇ. ಇದೆಲ್ಲ ನಾವು ಗಮನಿಸ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗೆ ಇಲ್ಲಿ ಇನ್ನೊಂದು ವಿಶೇಷವಾದಂತ ಒಂದು ಮಾಹಿತಿನೂ ಕೂಡ ಇಲ್ಲಿ ಹೇಳ್ತಾರೆ. ಅಂದ್ರೆ ನಾವು ಹೆಚ್ಚಾದಂತ ಒಂದು ಬುದ್ಧಿ ಮಾತುಗಳಿಂದ ನಡ್ಕೊಳ್ಳೋದು ಯೋಗ್ಯವೇ ಅಲ್ಲ ಅನ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ನಮ್ಮ ಒಂದು ಬುದ್ಧಿ ಶಕ್ತಿಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ದೇವರ ಒಂದು ಕೆಲ್ಸಕ್ಕೆ ನಾವು ಉಪಯೋಗಿಸ್ತೆ ಲೌಕಿಕವಾದಂತ ಒಂದು ಕೆಲಸ ಕಾರ್ಯಕ್ಕೆ ನಾವು ಉಪಯೋಗಿಸ್ತೀವಿ. ಆದ್ರಿಂದ ಏನಾಗತ್ತೆ ಅಂತಂದ್ರೆ ಅದು ಒಳ್ಳೆ ರಿಸಲ್ಟ್ ಸಿಗ್ಬೋದು, ಬಟ್ ದೇವರಿಗೆ ಮಹಿಮೆ ತರುತ್ತಾ? ಇಲ್ಲ ಪ್ರಿಯರೇ. ಆಗಿರೋದ್ರಿಂದ ನಾವು ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಒಂದು ಬುದ್ಧಿ ಶಕ್ತಿನ ದೇವರ ಒಂದು ಕೆಲ್ಸಕ್ಕೆ ಮತ್ತೆ ದೇವರ ಒಂದು ಸತ್ಯಾರ್ಥಕ್ಕೆ ನಾವು ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಬೆಳಕಿನ ಮಕ್ಕಳು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಮೂಲವಾದಂತ ಒಂದು ಬಾಧ್ಯತೆ ಸಿಗುತ್ತೆ. ಮತ್ತೆ ಆ ಒಂದು ಮೌಲ್ಯಕ್ಕೆ ನಾವೆಲ್ಲರೂ ಕೂಡ ಒಳಗಾಗಿರ್ತೀವಿ. ಹಾಗೇನೆ ನಾವು ಉಲ್ಲಾಸದಿಂದನೂ ದೇವ್ರನ್ನ ಅನುಗ್ರಹಿಸೋದಕ್ಕೆ ಸಾಧ್ಯವಾಗತ್ತಂತೆ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ಯಾರು ರೀಡ್ ಮಾಡ್ತೀರಾ? ನಿವ್ಯಾ ಸಿಡ್
ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ಹಾ ಬ್ರದರ್. ರೀಡ್ ಮಾಡ್ತೀರಾ ಸಿಸ್ಟರ್? ಹಾ ಬ್ರದರ್. ಓಕೆ. ಹೀಗೆ ದೇವಜನರಲ್ಲಿರುವ ಉಪ್ಪು ಹಾಗೂ ಅವರು ನೀಡುವ ಅದಲ್ವಾ ಬ್ರದರ್? ಹೌದು ಸಿಸ್ಟರ್. ಹೀಗೆ ದೇವಜನರಲ್ಲಿರುವ ಉಪ್ಪು ಹಾಗೂ ಅವರು ನೀಡುವ ಬೆಳಕಿನ ಮೂಲಕವಾಗಿ ಆ ಆಶೀರ್ವಾದದಾಯಕವಾದ ದಿನಗಳು ಬರುವ ಮೊದಲೇ ಒಂದು ಪ್ರಮಾಣದಲ್ಲಿನ ಆಶೀರ್ವಾದವು ಲೋಕಕ್ಕೆ ಬಂದಿರುವುದು ಮತ್ತು ಈ ಸುವಾರ್ಥ ಯುಗದ ಅಂತ್ಯದಲ್ಲಿ ನಾವು ಅವುಗಳ ಪರಿಣಾಮವನ್ನು ಕೆಲವು ಮಟ್ಟಿಗೆ ನಿರ್ದಿಷ್ಟವಾಗಿ ಸಂಗ್ರಹಿಸಿ ಹೇಳಬಹುದು. ಲೌಕಿಕ ಸಮೃದ್ಧಿಯ ಮೂಲಕವಾದ ಆಶೀರ್ವಾದವು ನಾಗರಿಕತೆ ಎಂಬ ವಿಷಯದ ಅಡಿಯಲ್ಲಿ ಸೇರಿ ಬಂದಿರುವುದು. ಈ ಸುವಾರ್ಥ ಯುಗದಲ್ಲಿ ಹೋಲಿಸಿ ನೋಡಿದಾಗ ಭೂಮಿಗೆ ಉಪ್ಪು, ಲೋಕಕ್ಕೆ ಬೆಳಕು ಆಗಿರುವ ಕೇವಲ ಸ್ವಲ್ಪ ಮಂದಿ ಜನರು ಈವರೆಗೂ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಬೀರಿರುವ ಸರಳ ರೀತಿಯ ಪ್ರಭಾವದ ಮೂಲಕವಾಗಿರುವುದೆಂದು ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡಿದ ಅವಲೋಕನವು ತೋರಿಸಿಕೊಡುವುದು. ನಂಬಿಗಸ್ತರಾದ ದೇವಜನರು ದೈವಿಕ ಸತ್ಯವೆಂಬ ಬೆಳಕನ್ನು ಸಾಧ್ಯವಾದಷ್ಟು ಪ್ರಮುಖವಾಗಿ ಎತ್ತಿ ಹಿಡಿದಿರುವರು ಮತ್ತು ಆ ಮೂಲಕವಾಗಿ ಅವರು ನೀತಿಯ ಹಾಗೂ ಮುಂದೆ ಬರುವ ನ್ಯಾಯ ವಿಚಾರಣೆ ವಿಷಯವಾಗಿ ಪ್ರತಿಪಾದಿಸಿ ಹೇಳಿರುವರು. ತಮ್ಮಲ್ಲಿರುವ ಗುಣಗಳ ಮೂಲಕವಾಗಿ ನೀತಿಯ ಪರಿಜ್ಞಾನ ಮತ್ತು ಅದರ ತತ್ವಗಳಿಗೆ ಮಾದರಿಯಾಗಿ ಜನರ ಮನಸ್ಸುಗಳನ್ನು ಸಾಧ್ಯವಿದ್ದಷ್ಟು ಉಪ್ಪಾಗಿಸುವ ಪ್ರಯತ್ನ ಮಾಡಿ ಜನರು ಪುತ್ರ ಭಾವವನ್ನು ಅಂಗೀಕರಿಸುವಂತೆ ಒತ್ತಾಯಿಸಿರುವರು ಹಾಗೂ ಇವರುಗಳು ಕಾರ್ಯ ಪ್ರವೃತ್ತರಾಗಿರುವಷ್ಟರ ಮಟ್ಟಿಗೆ ಲೋಕಕ್ಕೂ ಪ್ರಯೋಜನವಾಗಿರುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಕಾಂಟ್ಯಾಕ್ಟ್ ನಲ್ಲಿ ನಮ್ಗೆ 3 ಪಾಯಿಂಟ್ ನ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಈ ಒಂದು ಉಪ್ಪು ಮತ್ತೆ ಬೆಳಕಿನ ಒಂದು ಮೌಲ್ಯತೆನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಎರಡನೇದಾಗಿ ನಾವು ಈ ಒಂದು ವಿಚಾರಗಳನ್ನೆಲ್ಲ ನಾವು ತಿಳ್ಕೊಂಡು ಈ ಲೋಕದಲ್ಲಿ ನಾವು ಜೀವಿಸ್ಬೇಕಾದ್ರೆ ನಾಗರಿಕತೆಯಿಂದ ಇರ್ತೀವಿ. ನಾಗರಿಕತೆ ಅಂತ ನಾವು ಒಳ್ಳೆ ಸಿವಿಲೈಸೇಷನ್ಸ್ ಅಲ್ಲಿ ಒಂದು ಒಳ್ಳೆ ರೀತಿಯ ಒಂದು ವಿಶೇಷವಾದಂತ ರೀತಿಯಲ್ಲಿ ನಾವು ಬದುಕೋದಕ್ಕೆ ಸಾಧ್ಯ ಆಗಿರುತ್ತಂತೆ. ಮತ್ತೆ ಮುಂದೆ ಬರುವಂತ ಒಂದು ಯುಗದಲ್ಲೂ ಕೂಡ ನಾವೇನಾಗ್ತೀವಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ವಿಚಾರಣೆ ಮಾಡುವಂತ ಒಂದು ಶ್ರೇಷ್ಠವಾದಂತ ಜನರಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ಬಿಟ್ಟು ಹೇಳ್ತಿದ್ರೆ. ನೋಡಿ 3 ಬಗ್ಗೆ. ಮೊದಲನೇದಾಗಿ ಉಪ್ಪು ಮತ್ತೆ ಬೆಳಕು ಬಗ್ಗೆ ನಮಗ್ ಗೊತ್ತು. ಉಪ್ಪು ಒಂದು ಶ್ರೇಷ್ಠತೆ, ಬೆಳಕು ಅಂತ ನಾವು ನೋಡ್ಬೇಕಾದ್ರೆ ಒಂದು ಸತ್ಯತೆ. ಇದಾದ್ಮೇಲೆ ಇಲ್ಲಿ ನಾಗರಿಕತೆ ಬಗ್ಗೆ ಅಂತ ಹೇಳ್ತಾ ಇದಾರೆ ಅಂದ್ರೆ ಈಗ ನಾವ್ ಇವೆಲ್ಲ ಒಂದು ಕಾಮನ್ ಸೆನ್ಸ್ ಅಂತ ನಮ್ಗೆ ಇವೆಲ್ಲ ಒಂದು ನಾವು ಹಿಡ್ಕೊಂಡು ಒಂದ್ ಒಳ್ಳೆ ರೀತಿಯಲ್ಲಿ ನಾವ್ ಏನಾದ್ರೂ ಈ ಒಂದು ಲೋಕದಲ್ಲಿ ನಾವು ಜೀವಿಸ್ತಾ ಇದೀವಿ ಅಂತಂದ್ರೆ ನಮ್ಮ ಅಕ್ಕಪಕ್ಕದಲ್ಲಿರುವಂತ ಎಲ್ರು ಕೂಡ ಏನ್ ಮಾಡ್ತಾರೆ, ಒಂದ್ ಒಳ್ಳೆ ಐಡೆಂಟಿಫೈ ಮಾಡಿ ಒಂದ್ ಒಳ್ಳೆ ಮಂದಿ ಇವರು ಒಂದ್ ಒಳ್ಳೆ ರೀತಿಯಲ್ಲಿ ಇದ್ದಾರೆ, ಇವರು ಒಂದ್ ಒಳ್ಳೆ ಒಂದು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ ಅಂತ ಅನ್ಬಿಟ್ಟು ನಮ್ನೆ ಒಂದ್ ಒಳ್ಳೆ ರೀತಿನ ಅವರು ಗೌರವನ ನೀಡೋದಕ್ ಸಹಜವಾಗಿ ಇರುತ್ತಂತೆ. ಅಂದ್ರೆ ಇಂತೆಲ್ಲ ಒಳ್ಳೆ ಒಳ್ಳೆ ಗುಣಗಳು ನಮ್ಮಲ್ಲಿ ಇದ್ರೆ ಮಾತ್ರ. ಇಲ್ಲ ಅಂತಂದ್ರೆ ಜನರು ಏನ್ ಮಾಡ್ತಾರೆ, ತಪ್ಪಾದ ರೀತಿಲೇ ಬೇರೆಯವ್ರಿಗೆ ಹೇಳ್ಬೋದು. ಬಟ್ ಒಳ್ಳೆ ಗುಣಗಳಿತ್ತು ಅಂತಂದ್ರೆ ಇಲ್ಲ ಈ ವ್ಯಕ್ತಿ ಒಳ್ಳೆ ಗುಣದಲ್ಲಿ ಬೆಳೆದಿದ್ದಾರೆ ಅನ್ಬಿಟ್ಟು ನಮ್ಗೆ ಪರಿಚಯ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದ್ ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಮುಂದೆ ಬರುವಂತ ದೇವಜನ ದೈವಿಕವಾದಂತ ಒಂದು ಸತ್ಯಾರ್ಥಗಳನ್ನ ತಿಳಿಸುವಂತ ಒಂದು ಸನ್ನಿವೇಶ ಅಂದ್ರೆ 3ನೇ ಒಂದು ಯುಗದಲ್ಲಿ ಪ್ರಿಯರೇ. ಇಷ್ಟೆಲ್ಲ ಒಂದು ಸಣ್ಣ ಸಣ್ಣ ವಿಚಾರಗಳೇ ಇವೆಲ್ಲ. ಅಂದ್ರೆ ಸತ್ಯತೆ, ಪರಿಶುದ್ಧತೆ, ಒಂದು ಉಪ್ಪಿನ ಒಂದು ಮೌಲ್ಯತೆ, ಆಮೇಲೆ ನಾವು ನೋಡೋ ಬೆಳಕು, ಇವೆಲ್ಲ ಏನಿದೆ ಅಂತಂದ್ರೆ ಇದನ್ನೆಲ್ಲ ಮಾಹಿತಿಗಳನ್ನ ನಾವು ಅವ್ರಿಗೆ ಹಂಚಿದಾಗ ಅದ್ರ ಪ್ರಕಾರ ನಾವು ನಡೆಯೋದನ್ನ ಆ ಒಂದು ಲೋಕದಲ್ಲಿರುವಂತ ಜನರುಗಳು ತಿಳ್ಕೊಂಡಾಗ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಕೂಡ ನಮ್ಮನ್ನ ಒಂದು ರೀತಿಯಲ್ಲಿ ಅನುಸರಿಸ್ತಾರೆ. ಪ್ರಿಯರೇ ಸಹೋದರ ಮತ್ತು ಸಹೋದರರೇ, ಯಾವ ರೀತಿ? ಈಗ ನಾವೆಲ್ಲ ಯಾರನ್ನ ಅನುಸರಿಸ್ತಾ ಇದೀವಿ? ಯೇಸು ಕ್ರಿಸ್ತರನ್ನ ಅನುಸರಿಸ್ತಾ ಇದೀವಿ. ಅದೇ ಮುಂದೆ ಬರುವಂತ ಯುಗದಲ್ಲಿ 1,44,000 ಸದಸ್ಯರುಗಳನ್ನ ಅವರು ಅನುಸರಿಸ್ತಾರೆ. ಆಗ ಏನಾಗತ್ತೆ ಅಂತಂದ್ರೆ ತಂದೆ ದೇವ್ರಿಗೆ ಯೇಸು ಕ್ರಿಸ್ತರಿಗೂ ಮಹಿಮೆ ತರುವಂತ ಒಂದು ಸನ್ನಿವೇಶ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಸೊ ಇವನ್ನೆಲ್ಲ ನಾವು ನೋಡ್ಬೇಕಾದ್ರೆ ಯಾವ ರೀತಿ ಅಲ್ಪನು ಅಯೋಗ್ಯನು ಗಣಿಗೆ ಬಾರದೇ ಇರೋಂತ ವ್ಯಕ್ತಿಗಳನ್ನ ದೇವ್ರು ಯಾವ ಲೆವೆಲ್ ತಗೊಂಡೋಗ್ತಾ ಇದಾರೆ ಅಂತಂದ್ರೆ ಅವರ ಒಂದು ಸ್ಥಾನಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಂತ ಒಂದು ಶ್ರೇಷ್ಠವಾದಂತ ರೀತಿಯಲ್ಲಿ ನಮ್ಮನ್ನ ದೇವ್ರು ನೋಡ್ಬೇಕಾದ್ರೆ ನಾವು ಕೂಡ ಅವರ ಒಂದು ವಾಕ್ಯಗಳನ್ನ ನಾವು ಅಂತ ಒಂದು ಶ್ರೇಷ್ಠತೆಲೆ ನಾವು ತಿಳ್ಕೊಬೇಕು. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡೋಣ. ನೆಕ್ಸ್ಟ್ 2 ಪ್ಯಾರಾನುವೆ ಲಾಸ್ಟ್ ಪ್ಯಾರಾ ಯಾರು ರೀಡ್ ಮಾಡ್ತೀರಾ? ಓದ್ಬೇಕಾದ್ರೆ ಓದಿ ಸಿಸ್ಟರ್.
ಆದಿಯಲ್ಲೇ ಅಂತ್ಯವನ್ನು ಮುಂದಾಗಿ ಕಂಡಿರುವ ಕರ್ತನು ತನ್ನ ಜನರು ತನ್ನೊಂದಿಗೆ ಬಲ ಮತ್ತು ಮಹಾಪ್ರಭಾವದ ಸ್ಥಾನಕ್ಕೆ ಏರಿಸಲ್ಪಡಲು ನಿಗದಿತವಾದ ಕಾಲವು ಬರುವವರೆಗೂ ತಮ್ಮಲ್ಲಿರುವ ಉಪ್ಪು ಮತ್ತು ಬೆಳಕುಗಳೆಲ್ಲವುಗಳ ಮೂಲಕವಾಗಿ ಸಾಮಾನ್ಯವಾಗಿ ಲೋಕದಲ್ಲಿ ಇದಕ್ಕಿಂತಲೂ ಹೆಚ್ಚಿನದನ್ನು ಸಾಧಿಸಲು ಸಮರ್ಥರಾಗಿರುವುದಲ್ಲವೆಂಬುದನ್ನು ತಿಳಿದಿರುವನು. ಆದರೂ ನಾಗರಿಕತೆಯ ಸಂಬಂಧದ ಈ ಕಾರ್ಯವೂ ಸಹ ಮುಂದಿನ ಮಹತ್ತರ ಕಾರ್ಯವಾದ ಸಮಸ್ತವನ್ನು ಸರಿಪಡಿಸುವಿಕೆಯ ಕಾರ್ಯಕ್ಕೆ ಸಿದ್ಧಪಡಿಸಲು ಬಹು ಉಪಯುಕ್ತವಾಗಿಯೂ ಮತ್ತು ದೇವರಿಗೆ ರಾಜವಂಶದ ಯಾಜಕರು ಹಾಗೂ ಯೇಸುಕ್ರಿಸ್ತನೊಡನೆ ಸಹಬಾಧ್ಯರು ಆಗುವುದಕ್ಕಾಗಿ ಈ ಸುವಾರ್ತಾಯುಗದಲ್ಲಿ ಒಂದು ಸಿದ್ಧವಾದ ಜನವನ್ನು ಕರ್ತನಿಗಾಗಿ ಆರಿಸಿ ತೆಗೆದುಕೊಳ್ಳಲು ನಡೆಯುತ್ತಿರುವ ವಿಶೇಷ ಕಾರ್ಯಕ್ಕೆ ಅನುಕೂಲವಾಗಿಯೂ ಇರುವುವು. ಹೀಗಿರಲು ದೇವರ ವಾಗ್ದಾನ ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗೆ ಸ್ಟಾರ್ಟಿಂಗ್ ಅಲ್ಲೇನೆ ದೇವರು ಏನ್ ಮಾಡಿದ್ದಾರೆ ಅಂತಂದ್ರೆ ಅಂತ್ಯ ಏನು ಅನ್ನೋದನ್ನ ನಮ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದನ್ನೆಲ್ಲ ತಿಳಿದಿರುವಂತ ನಾವು ತುಂಬಾ ಬಲವಾದಂತ ರೀತಿಯಲ್ಲಿ ಮತ್ತು ಮಹಾಪ್ರಬಲವಾಗಿರುವಂತ ಒಂದು ಸ್ಥಾನಕ್ಕೆ ಹೋಗುವಂತವರಾಗಿರ್ತೀವಿ. ಅಂದ್ರೆ ಏನು, ಮಹಾಸಮುದ್ರವ್ರಿಗೆ ಹೇಳ್ತಾ ಇರೋದಲ್ಲ ಮಾತಿದೆಲ್ಲ 1,44,000 ಸದಸ್ಯರುಗಳಿಗೆ ಹೇಳ್ತಾ ಇರೋದು. ಅದು ಅಲ್ದಂತಾನೆ ಅವರು ಉಪ್ಪು ಮತ್ತೆ ಬೆಳಕಿನ ಒಂದು ಮೌಲ್ಯತೆನ ಅವರು ದಿನದಿಂದ ದಿನಕ್ಕೆ ಅದನ್ನ ಕಾಪಾಡ್ಕೊಂಡು ಹೆಚ್ಚು ಮಾಡ್ಕೊಂಡು ಅವ್ರೇನ್ ಮಾಡ್ತಾರೆ ಅಂದ್ರೆ ಸಮೃದ್ಧಿಯಾಗಿ ಬೆಳೆದಿರ್ತಾರೆ. ಪ್ರಿಯರೇ, ಅಂತ ಒಂದು ನಾಗರಿಕತೆಯಲ್ಲಿರುವಂತ ಒಂದು ವ್ಯಕ್ತಿಗಳು ಏನಾಗ್ತಾರೆ ಅಂತಂದ್ರೆ ಮುಂದೆ ಬರುವಂತ ಮಹಾ ವಿಶೇಷವಾದಂತ ದಿನಗಳಿದೆಯಲ್ಲ, ಆ ದಿನಗಳಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ದೇವರ ರಾಜ್ಯದಲ್ಲಿ ಅವ್ರು ಇರ್ತಾರೆ, ರಾಜವಂಶಸ್ಥರಾಗಿರ್ತಾರೆ, ಯಾಜಕರಾಗಿರ್ತಾರೆ, ಕ್ರಿಸ್ತನ ಒಂದು ಸಹೋದರರ ರೀತಿಯ ಒಂದು ಕರ್ತವ್ಯಗಳನ್ನ ಮಾಡೋದಕ್ಕೆ ಯೋಗ್ಯರಾಗಿ ಕಾಣಿಸ್ತಾರಂತೆ. ಪ್ರಿಯರೇ, ಪ್ರಿಯ ಸಹೋದರ ಮತ್ತು ಸಹೋದರಿ, ಇಷ್ಟೆಲ್ಲಾ ಒಂದು ವಿಚಾರಗಳನ್ನ ತಿಳ್ಕೊಂಡಂತ ಆ ಒಂದು ಸಭೆ ಚಿಕ್ಕ ಹಿಂಡು ಅವರು ಇಷ್ಟೆಲ್ಲಾ ಒಂದು ಕೆಲಸ ಕಾರ್ಯಗಳನ್ನ ಮಾಡಿ ತೀರ್ಸಿರ್ತಾರಂತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಆ ಒಂದು ಹಿಂಡಿಗೆ ಸೇರ್ಬೇಕು ಅಂದ್ರೆ ನಾವು ಕೂಡ ಇಷ್ಟೆಲ್ಲಾ ಒಂದು ಪ್ರಾಮುಖ್ಯತೆಗಳನ್ನ ತಿಳ್ಕೊಬೇಕು, ಅದನ್ನ ಅನುಕೂಲವಾಗಿ ನಾವು ನಡ್ಸ್ಕೊಂಡು ಹೋಗೋದಕ್ಕೆ ಪ್ರಯಾಸ ಪಡ್ಬೇಕು. ನೆಕ್ಸ್ಟ್ ಬರೋಣ ಅವ್ರೆ. ಹೀಗಿರಲು ದೇವರ ವಾಗ್ದಾನಗಳಿಗೆ ಬಾಧ್ಯರಾದ ಪ್ರಿಯರೇ, ಆ ರಾಜ್ಯವನ್ನು ನಿಮಗೆ ಅನುಗ್ರಹಿಸಲು ತಂದೆಯು ಬಹು ಸಂತೋಷವಾಗಿರುವಲ್ಲಿ ನಿಮ್ಮೊಳಗೆ ಉಪ್ಪು ಇರಲಿ. ಮತ್ತು ಹೀಗೆ ಉಪ್ಪನ್ನು ಹೊಂದಿದವರಾದ ನೀವು ಭೂಮಿಗೆ ಉಪ್ಪಾಗಿದ್ದೀರೆಂಬುದನ್ನು ಮರೆಯದಿರಿ. ಹೀಗಾಗಿ ನಿಮ್ಮ ಇರುವಿಕೆಗೆ ಅಧರ್ಮದ ಖಂಡನೆಗಾಗಿಯೂ ಮತ್ತು ಈ ರೀತಿಯಾಗಿ ನೀವು ಮುಂದುವರಿಯುವುದು ಪವಿತ್ರತೆಗೆ ಭೂಷಣವಾಗಿಯೂ ಮತ್ತು ದೈವ ಕೃಪಾಬಲಕ್ಕೆ ಒಂದು ಸಜೀವ ಪ್ರಮಾಣವಾಗಿಯೂ ಇರುವುದು. ನಾವು ದೈವಿಕ ಸತ್ಯ ಮತ್ತು ಅದರ ಪವಿತ್ರಾತ್ಮವೆಂಬ ಬೆಳಕನ್ನು ಹೊಳೆಯುವಂತೆ ಮಾಡಲು ಸಹ ಪ್ರಯತ್ನಿಸೋಣ. ಅದನ್ನು ಶಿಕ್ಷಿತವೂ ಶುದ್ಧೀಕರಿತವೂ ಆದ ಗುಣಗಳೆಂಬ ಮುಖ್ಯವಾದ ಹೊಳೆಯುವ ಸ್ಥಾನದ ಮೂಲಕವಾಗಿ ಮತ್ತೆ ಪ್ರಕಾಶಿಸುವಂತೆ ಮಾಡಿ, ಅದಕ್ಕೆ ಲಕ್ಷ್ಯ ಕೊಡುವವರಿಗೆ ಆಶೀರ್ವಾದ ಉಂಟಾಗುವಂತೆಯೂ ಹಾಗೆ ಮಾಡದಿರುವವರಿಗೆ ಎಚ್ಚರಿಕೆಯಾಗಿಯೂ ಮತ್ತು ಸಕಲ ವಿಧವಾದ ಬೆಳಕಿಗೂ ತಾನೇ ವಿಶೇಷವಾದ ಕೇಂದ್ರ ಸ್ಥಾನವೂ ಅದರ ಮೂಲವೂ ಆದ ದೇವರಿಗೆ ಸ್ತುತಿ ಉಂಟಾಗುವ ಹಾಗೆಯೂ ಸಹ ಪ್ರಯತ್ನಿಸೋಣ ಎಂಬುದೇ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಷ್ಟೆಲ್ಲಾ ಒಂದು ಶ್ರೇಷ್ಠತೆ, ಇಷ್ಟೆಲ್ಲಾ ಒಂದು ಮೌಲ್ಯತೆನ ನಮ್ಗೆ ತಿಳಿಸಿರುವಂತ ಸಹೋದರ ಬ್ರದರ್ ಅವರು ಹೇಳ್ತಿರುವಂತ ಕೊನೆಯ ಮಾತುಗಳು ಏನಂತಂದ್ರೆ, ನಾವು ದೇವರ ಒಂದು ವಾಗ್ದಾನದಲ್ಲಿ ಭದ್ರರಾಗಿ ಇರೋದಕ್ಕೆ ಪ್ರಯತ್ನ ಪಡೋಣ. ದೇವರ ಒಂದು ವಾಗ್ದಾನಗಳೆಲ್ಲ ಇದೆಯಲ್ಲ, ಅದನ್ನ ಅನುಸರಿಸ್ಕೊಂಡು ನಡೆಯೋದಕ್ಕೆ ಪ್ರಯತ್ನ ಪಡೋಣ. ತಂದೆಯೇ ಬಹು ಸಂತೋಷಗಳಿದ್ದಾರಂತೆ. ಅಂದ್ರೆ ತಂದೆಯ ದೇವರು ಇಂಥ ಗುಣಗಳನ್ನ ಇಟ್ಕೊಂಡಿರುವಂತ ಸಹೋದರ ಸಹೋದರಿಯರನ್ನ ನೋಡಿದ್ರೆ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಸಂತೋಷವಾಗಿದ್ದಾರಂತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಅವ್ರನ್ನ ದೇವರು ಖಂಡಿತವಾಗ್ಲೂ ಆಶೀರ್ವದಿಸಿ ಅವರ ಒಂದು ಇಷ್ಟಾರ್ಥಗಳನ್ನ ನೆರವೇರಿಸಿ ಅವ್ರಿಗೆ ಬೇಕಾಗಿರುವಂತ ಒಂದು ಇನ್ನೂ ಗುಣಗಳನ್ನ ಅವ್ರಿಗೆ ದಯಪಾಲಿಸ್ತಾರಂತೆ. ಪ್ರಿಯರೇ, ನೋಡಿ, ನಾವ್ ಒಂದು ಕ್ಯಾರೆಕ್ಟರ್ ನಾವು ಡೆವಲಪ್ ಮಾಡ್ಕೊಂಡ್ರೆ ದೇವ್ರು ನಮ್ಗೆ ಇನ್ನೊಂದು ಕ್ಯಾರೆಕ್ಟರ್ನ ಡೆವಲಪ್ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಪ್ರಿಯರೇ, ಇಂಥ ದೈವಿಕವಾದಂತ ಸತ್ಯಾರ್ಥಗಳನ್ನ ತಿಳ್ಕೊಂಡಿರುವಂತ ನಾವುಗಳು ಮುಂದೆ ಬರುವಂತ ದಿನದಲ್ಲಿ ಏನಾಗ್ತೀವಿ ಅಂತಂದ್ರೆ ತುಂಬಾ ಪ್ರಮುಖರಾಗಿ ಕಾಣಲ್ಪಡ್ತೀವಂತೆ. ಪ್ರಿಯ ಸಹೋದರ ಮತ್ತು ಸಹೋದರರ, ನೋಡಿ ಪ್ರಿಯರೇ, ಈಗ ನಾವು ಎಲೆಮರಿ ಕಾಯಿಗಳ ತರ ಇದೀವಿ. ಮುಂದೆ ಬರುವಂತ ದಿನದಲ್ಲಿ ಏನಾಗ್ತೀವಿ ಅಂತಂದ್ರೆ ತುಂಬಾ ವಿಶೇಷವಾದಂತ ರೀತಿಯಲ್ಲಿ ತುಂಬಾ ಜನರು ನಮ್ಮನ್ನ ಗುರ್ತಿ ಹಿಡ್ದಿ
ಆ ಗು ನಮ್ಮನ್ನ ನೋಡುವಂತ ಒಂದು ಸನ್ನಿವೇಶಕ್ಕೆ ತಂದೆ ದೇವರು ನಿಲ್ಲಿಸ್ತಾರಂತೆ ಪ್ರಿಯರೇ. ಈ ಒಂದು ಆಶೀರ್ವಾದದಾಯಕನ ನಾವು ಎಚ್ಚರಿಕೆಯಿಂದ ಸಫಲ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಕಂತೆ. ಇದು ನಾವು ಜಸ್ಟ್ ಈ ಒಂದು ಬುಕ್ ನಲ್ಲಿ ಓದಿದಾಗ ಎಕ್ಸ್ಪ್ಲೈನ್ ಮಾಡಿದಾಗ ನಮ್ಗೆ ಒಂದು ಚೇರ್ ಅಪ್ ಸಿಗ್ಬೋದು. ಆದ್ರೆ ಮುಂದೆ ಬರುವಂತ ದಿನದಲ್ಲಿ ಖಂಡಿತವಾಗ್ಲಿ ಇದೇ ನೆರವೇರೋದು, ಇದೇ ನಡೆಯೋದು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನಾವು ತಿಳಿದಿರೋ ಪ್ರಕಾರ ಈಗ ನಾವೆಲ್ಲ ಏನಾಗಿದೀವಿ ಅಂತಂದ್ರೆ ಯಾರಿಗೂ ಗೊತ್ತಿಲ್ದೇ ಇರೋಂತ ವ್ಯಕ್ತಿಗಳಾಗಿದ್ದೀವಿ. ಆದ್ರೆ ದೇವರಿಗೆ ನಾವು ಗೊತ್ತಾದ್ರೆ ಸಾಕು, ಮುಂದೆ ಬರುವಂತ ದಿನದಲ್ಲಿ ದೇವರು ನಮ್ಗೆಲ್ಲರಿಗೂ ಗೊತ್ತಾಗೋ ರೀತಿಯಲ್ಲೂ ಮತ್ತೆ ನಮ್ಮನ್ನ ಅನುಸರಿಸೋ ರೀತಿಯಲ್ಲಿ ದೇವರು ನಮ್ಮನ್ನ ತಂದಿರಿಸ್ತಾರೆ. ಆ ಒಂದು ಸ್ಥಾನಕ್ಕೆ ಯೋಗ್ಯರಾಗಿರುವಂತ ಮಂದಿ ಎಷ್ಟು ಜನ ಅಂದ್ರೆ 1,44,000 ಸದಸ್ಯರು ಪ್ರಿಯರೇ. ಆ ಒಂದು ಸದಸ್ಯರು ನಾವು ನೀವಾಗ್ಬೇಕು ಅಂದ್ರೆ ನಾವುಗಳು ಕೂಡ ಇಲ್ಲಿ ಕೇಳಿರುವಂತ ಪಾಠಗಳನ್ನ ಹಾಗೇ ಮರೆತು ಬಿಡಬಾರ್ದು. ಅದ್ರ ಪ್ರಕಾರ ನಾವು ನಡ್ಕೊಂಡು ಅದ್ರ ಪ್ರಕಾರ ನಾವು ಜೀವಿಸಿದ್ರೇನೆ ಇದಕ್ಕೆ ನಾವು ಸಫಲ ಆಗೋದಕ್ಕೆ ಸಾಧ್ಯ ಪ್ರಿಯರೇ. ಈ ಒಂದ್ ಲೋಕನ ಜಯಿಸೋದು ತುಂಬಾ ಸುಲಭ ಅನ್ಬಿಟ್ಟೆ ಸಹೋದರಾದಂತ ರಜಲ್ ಬ್ರದರ್ ಅವ್ರು ಹೇಳ್ತಾ ಇದಾರೆ. ತುಂಬಾ ಏನ್ ಕಷ್ಟ ಏನಿಲ್ವಂತೆ. ಏನು ತುಂಬಾ ಸುಲಭ, ದೇವ್ರ ವಾಕ್ಯನ ಕೇಳೋದು, ಅದ್ರ ಪ್ರಕಾರ ನಡೆಯೋದು ಅಷ್ಟೇ. ಇದನ್ನ ಮಾಡಿದ್ರೆ ಸಿಂಪಲ್ ಆಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ಒಂದ್ ಲೋಕನ ನಾವು ಜಯಿಸೋದಕ್ ಸಾಧ್ಯ. ಇಷ್ಟೆಲ್ಲಾ ಮಾತುಗಳನ್ನ ಹೇಳಿ ಸಹೋದರು ಇಲ್ಲಿಗೆ ಈ ಒಂದು ಪಾಠನ ಕಂಪ್ಲೀಟ್ ಮಾಡ್ತಾ ಇದ್ರೆ, ಮುಂದಿನ ಒಂದು ವಾರದಲ್ಲಿ ಇನ್ನೊಂದು ವಿಶೇಷವಾದಂತ ಒಂದು ಪಾಠನ ನಾವು ನೋಡಿ ಇನ್ನು ಹೆಚ್ಚಾದಂತ ಒಂದು ಜ್ಞಾನನ ಪಡ್ಕೊಳ್ಳೋದಕ್ಕೆ ನಾವು ಎಲ್ರು ಕೂಡ ಸಿದ್ಧರಾಗಿರೋಣ. ತಂದೆ ದೇವರು ಮತ್ತೆ ಯೇಸು ಕ್ರಿಸ್ತನು ಈ ಒಂದು ವಾಕ್ಯಗಳನ್ನ ಆಶೀರ್ವದಿಸಲಿ. ಪ್ರೀತಿಯ ಸಹೋದರ ಮತ್ತು ಸಹೋದರರ, ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಮುಂದಿನ ವಾರ ನಾವೇನ್ ಮಾಡೋಣ ಅಂದ್ರೆ ಇನ್ನೊಂದು ವಿಶೇಷವಾದಂತ ಒಂದು ಪಾಠನ ನಾವು ನೋಡುವಂತರಾಗಿರ್ತೀವಿ. ಕೊನೆಯದಾಗಿ ಒಂದು ಪ್ರೇಯರ್ ಮಾಡ್ಬೇಕಾಗಿ ಸಹೋದರಾದಂತ ಮೋಹನ್ ರಾಜ್ ಬದರ್ನ ಕೇಳ್ಕೊಳ್ತೀನಿ. ಓಕೆ, ಬ್ರದರ್ ಇಲ್ವೇನೋ? ನಾಯ್ಕ್ ಬ್ರದರ್ ನೀವು ಮಾಡ್ತೀರಾ ಪ್ರೇಯರ್ ಬ್ರದರ್? ಬ್ರದರ್ ನಾಯ್ಕ್ ಮಾಡ್ತೀನಿ ಬ್ರದರ್. ಬ್ರದರ್. ಮೋಹನ್ ರಾಜ್ ಬ್ರದರ್. ಓಕೆ ಬ್ರದರ್, ಮಾಡಿ ಬ್ರದರ್. ಪ್ರಾರ್ಥನೆ ಮಾಡಿಕೋಣ. ಸರ್ವಶಕ್ತನು, ಮಹೋನ್ನತನು, ಸರ್ವ ಸೃಷ್ಟಿಗೆ ಯಜಮಾನ ಆಗಿರ್ತಕ್ಕಂತ ಪರಲೋಕದ ಜೀವುಳ ನಮ್ಮ ತಂದೆಯ ದೇವರೇ, ನಿನ್ನ ಕುಮಾರನು ನಮ್ಮ ರಕ್ಷಕನು ಒಡೆಯನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಮತ್ತೊಂದು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ತಂದೆಯ ಸಂಜೆ ವೇಳೆಗಾಗಿ ನಿಮ್ಮನ್ನು ಹೊಂದಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ. ಇಲ್ಲಿವರೆಗೂ ನೀನು ವಾಕ್ಯದ ಮೂಲಕ ನಮಗೆ ಅನೇಕ ವಿಷಯಗಳನ್ನು ಬ್ರದರ್ ಅವ್ರ ಮೂಲಕ ನೀವು ತಿಳಿಯಪಡಿಸಿದಿ, ನಿನಗೆ ಸ್ತೋತ್ರ ಮಾಡ್ತೇವೆ. ಅವ್ರಿಗೆ ಕೊಟ್ಟಂತ ಜ್ಞಾನಕ್ಕಾಗಿ ನಿಮಗೆ ಸ್ತೋತ್ರ, ಕೊಟ್ಟಂತ ಸಮಯಕ್ಕಾಗಿ ಕೂಡ ನಿಮಗೆ ಸ್ತೋತ್ರ ಮಾಡ್ತೇವೆ. ಸೇರಿ ಬಂದಿರತಕ್ಕಂತ ಎಲ್ಲಾ ಸಹೋದರ ಸಹೋದರಿಯರಿಗಾಗಿ ಮತ್ತು ಅವರೆಲ್ಲರ ಕುಟುಂಬ ಮಕ್ಕಳೆಲ್ಲರಿಗಾಗಿ ನಾನು ಮತ್ತೊಂದು ಪ್ರಾರ್ಥನೆ. ಈ ರೀತಿಯಲ್ಲಿ ಅನೇಕ ವಿಷಯಗಳನ್ನು ನಾವು ಕಲಿಯುತ್ತಾ ನಿನ್ನಲ್ಲಿ ಬೆಳೆಯುತ್ತಾ ತಂದೆಯಾದ ದೇವರೇ, ನಾವು ನಿನ್ನಲ್ಲಿ ನೆಲೆಗೊಂಡು ಜೀವಿಸಲು ನಮಗೆ ಸಹಾಯ ಮಾಡು. ಹಾಗೆ ಮಾಡಿದ ಸ್ತೋತ್ರ. ಈ ರಾತ್ರಿ ಸುಖವಾದ ನಿದ್ರೆಯಲ್ಲಿ ನಡೆಸಿ ನಾಳಿನ ಒಂದು ಹೊಸ ದಿನವನ್ನು ನಮಗೆ ಕೊಡಬೇಕೆಂದು ನಿನ್ನ ಒಬ್ಬನೇ ಕುಮಾರ ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ತಂದೆ. ಆಮೇನ್. ನಮ್ ಕೇಳ್ಸೇ ಇಲ್ಲ ಪ್ರೇಯರ್. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಮಸ್ತೆ. ನಮಸ್ತೆ ಎಲ್ಲ ಸಹೋದರ ಸಹೋದರಿಯರ ವಂದನೆಗಳು. ಎಲ್ಲಾ ಸೋದರ ಎಲ್ಲರಿಗೂ ನಮಸ್ತೆ. ನಮಸ್ತೆ ಎಲ್ಲ ಬ್ರದರ್ಸ್ ಸಿಸ್ಟರ್ ಎಲ್ಲರಿಗೂ ನಮಸ್ತೆ. ಎಲ್ಲ ಬ್ರದರ್ಸ್ ನಮಸ್ತೆ. ನಮಸ್ತೆ ನಮಸ್ತೆ ಸಿಸ್ಟರ್, ನಮಸ್ತೆ ಅಮ್ಮ. ನಮಸ್ತೆ ರೀ, ಎಲ್ಲರಿಗೂ ನಮಸ್ತೆ. ನಮಸ್ತೆ ಎಲ್ಲರಿಗೂ. ನಮಸ್ತೆ ರೇಷ್ಮಾ ಸಿಸ್ಟರ್. ನಮಸ್ತೆ ರೀ, ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನೈಟ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನವಿತಾ ಸಿಸ್ಟರ್. ಆಂಟಿ ನಮಸ್ತೆ. ನಮಸ್ತೆ. ಸುನಂದ ಸಿಸ್ಟರ್, ಮೋಹನ್ ರಾಜ್ ಲಿಖಿತಾ ಸಿಸ್ಟರ್. ನಮಸ್ತೆ. ನಮಸ್ತೆ ಸಿಸ್ಟರ್. ನಮಸ್ತೆ. ಕಮಲಮ್ಮ ಸಿಸ್ಟರ್ ನಮಸ್ತೆ. ಲಿಖಿತಾ ಸಿಸ್ಟರ್ ನಮಸ್ತೆ. ಮಂಜುಳಾ ಸಿಸ್ಟರ್ ನಮಸ್ತೆ. ಸೀಮಾ ಸಿಸ್ಟರ್ ನಮಸ್ತೆ. ಸಿಸ್ಟರ್ ಎಲ್ಲ ನಮಸ್ತೆ ರೀ. ನವಿತಾ ಸಿಸ್ಟರ್ ನಮಸ್ತೆ. ನಮಸ್ತೆ ಸಿಸ್ಟರ್. ಯಾರು?
ರೇಷ್ಮಾ ಸಿಸ್ಟರ್. ಓಕೆ ಬಾಯ್.